ಈಗ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಅಂದರೆ ಏನು? ಇದು ಇಂಟರ್ವೆನ್ಷನ್ ರೇಡಿಯಾಲಜಿ ಆಗಿ ಜಸ್ಟ್ 1964 ಇಂದ ಬೆಳೆದಿರೋದಷ್ಟೇ. ಓಕೆ. ನಮ್ಮ ಭಾರತಕ್ಕೆ ಆಲ್ರೆಡಿ ಈಗ 30-40 ವರ್ಷಗಳಿಂದ ಇಂಥ ಟ್ರೀಟ್ಮೆಂಟ್ ಪ್ರಕಾರಗಳು ನಡೀತಾ ಇದೆ. ಇದು ಉಪಯೋಗ ಏನು ರೋಗಿಗೆ? ಬ್ರೆಸ್ಟ್ ಕ್ಯಾನ್ಸರ್ಗೆ ಕೆಲವು ಟ್ರೀಟ್ಮೆಂಟ್ ಇದೆ, ಲಿವರ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ, ಸ್ಟ್ರೋಕ್ ಆದಾಗ ವ್ಯಕ್ತಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಇಂಟರ್ವೆನ್ಷನ್ ಪ್ರೊಸೀಜರ್ನ ನೀವು ದೇಹದ ಯಾವುದೆಲ್ಲ ಭಾಗಕ್ಕೆ ಮಾಡ್ಬೋದು? ಮತ್ತೆ ಹಾಗೆ ಕಫ, ನಾನು ಕೆಮ್ಮಿದಾಗ ರಕ್ತ ಬರೋವಂಥದ್ದು ಸ್ಫುಟಮಲ್ಲಿ, ಮತ್ತು ಕೆಲವರು ರಕ್ತ ವಾಂತಿ ಅಂತ ಮಾಡ್ತಾರೆ. ಇದಕ್ಕೆ ಹೇಗೆ ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿ ಡಿಪಾರ್ಟ್ಮೆಂಟು ಸಹಾಯ ಆಗುತ್ತೆ? ಹಾಗಾಗಿ ಪೇಷಂಟ್ಗೆ ರಿಕವರಿ ಟೈಮ್ಸು ತುಂಬಾ ಫಾಸ್ಟ್. ಇಂಟರ್ವೆನ್ಷನ್ ರೇಡಿಯಾಲಜಿ ಸರ್, ಈಗ ಹೇಳಿದಾಗೆ ನೀವು ಈ CT ಸ್ಕ್ಯಾನಲ್ಲಿ ಮಾಡ್ಬೋದು, ಅಲ್ಟ್ರಾಸೌಂಡ್ ಮಿಷಿನಲ್ಲೂ ಮಾಡ್ತೀವಿ. ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ಬೋದು? ಕ್ಯಾತ್ ಲ್ಯಾಬ್ ಆಯಿತು, ಅಲ್ಟ್ರಾಸೌಂಡ್ ಆಯಿತು, CT ಮಿಷಿನ್, ಇದು ಬಿಟ್ಟು ಬೇರೆ ಏನು ನೀವು ಚಿಕಿತ್ಸೆ ಕೊಡ್ತೀರಾ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಆಗಿ? ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ಮೀನಿಂಗ್ಫುಲ್ ಎಪಿಸೋಡ್ ಆಫ್ ಡಾಕ್ಟರ್ಸ್ ಮೈಕ್. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಾಗಭೂಷಣ್ KN. ಇವರು ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್. ಇವರ ಬಗ್ಗೆ ಒಂದು ಸಣ್ಣ ಪರಿಚಯ. ಇವರು ತಮ್ಮ MBBS ಅನ್ನು ಮೈಸೂರು ಮೆಡಿಕಲ್ ಕಾಲೇಜಿಂದ ಮುಗಿಸಿರ್ತಾರೆ. ನಂತರ ತಮ್ಮ MD ರೇಡಿಯಾಲಜಿಯನ್ನು ಸಂಜಯ್ ಗಾಂಧಿ PGI ಲಕ್ನೋಯಿಂದ ಮುಗಿಸಿರ್ತಾರೆ. ನಂತರ ತಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿ ಫೆಲೋಶಿಪ್ಪನ್ನು ಹೈದರಾಬಾದಿನ AIG ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿಯಿಂದ ಮುಗಿಸಿರ್ತಾರೆ. ಕಳೆದ 15 ವರ್ಷಗಳಲ್ಲಿ ಇವರು ತಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿಯನ್ನು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಸದ್ಯದಲ್ಲಿ ಇವರು ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬನ್ನಿ, ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಅಂದರೆ ಏನು, ಅದು ರೋಗಿಗೆ ಎಷ್ಟು ಮುಖ್ಯ ಆಗುತ್ತೆ, ಅದರಿಂದ ಲಾಭ ಏನು ಅನ್ನೋದನ್ನು ಡಾಕ್ಟರ್ ನಾಗಭೂಷಣ್ ಅವರಿಂದನೇ ತಿಳಿದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟ್ರೆ, ನೀವು ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಆಗಬೇಕು ಅಂತ ನಿಮ್ದೇನಾರ ಕನಸ, ಇಲ್ಲ ಒಂದು ಆಕ್ಸಿಡೆಂಟ್ ಸೇರಿದ್ದು? ಇಲ್ಲ, ಇದು ಕನಸೇನಲ್ಲ. ಬೈ ಆಕ್ಸಿಡೆಂಟ್ ಆಗಿ ನಾನು ರೇಡಿಯಾಲಜಿ ಆದಮೇಲೆ ಇಂಟರ್ವೆನ್ಷನ್ ರೇಡಿಯಾಲಜಿಯನ್ನು ಪರ್ಸ್ಯೂ ಮಾಡಬೇಕಾಯಿತು. ಓಕೆ. ಈಗ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಅಂದರೆ ಏನು, ಇದು ಉಪಯೋಗ ಏನು ರೋಗಿಗೆ? ತುಂಬ ಮಹತ್ವದ ಪ್ರಶ್ನೆ ಇದು. ಇಂಟರ್ವೆನ್ಷನ್ ರೇಡಿಯಾಲಜಿ ಅನ್ನೋದು ರೇಡಿಯಾಲಜಿಯ ಒಂದು ಸಬ್ ಸ್ಪೆಷಾಲಿಟಿ ಅಥವಾ ಸೂಪರ್ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ರೇಡಿಯಾಲಜಿಯಲ್ಲಿ ಇದು ಅಡ್ವಾನ್ಸ್ಡ್ ಫಾರ್ಮ್. ಹಾಗಂದರೆ ರೇಡಿಯಾಲಜಿ ಅಂದರೆ ಕ್ಷಕಿರಣ ವಿಭಾಗ. ಇದು ಎಕ್ಸ್ರೇ, ಅಲ್ಟ್ರಾಸೌಂಡು, CT ಸ್ಕ್ಯಾನು, MRI ಮೆಷಿನು, ಇವುಗಳನ್ನು ಒಳಗೊಂಡು ನಾವು ಟ್ರೀಟ್ಮೆಂಟ್ ರೋಗಿಗೆ ಏನು ಕಾಯಿಲೆಯನ್ನು ಪತ್ತೆ ಹಚ್ಚೋದೇನಿರುತ್ತೆ ಇದನ್ನು ಡಯಾಗ್ನೋಸ್ಟಿಕ್ ರೇಡಿಯಾಲಜಿ ಅಥವಾ ಕ್ಷಕಿರಣ ವಿಭಾಗ ಮಾಡುತ್ತೆ. ಈ ಇಂಟರ್ವೆನ್ಷನ್ ರೇಡಿಯಾಲಜಿಯಲ್ಲಿ ಏನಾಗುತ್ತೆ ಅಂದರೆ, ನಾವು ಈ ಸಾಧನಗಳನ್ನು ಬಳಸ್ಕೊಂಡು ರೋಗಿಗಳಿಗೆ ನಾವು ಕೆಲವೊಂದು ಟ್ರೀಟ್ಮೆಂಟ್ಗಳನ್ನ ಕೊಡ್ಬೋದು, ಚಿಕಿತ್ಸೆಯನ್ನು ಕೊಡ್ಬೋದು. ಸೊ ಇದನ್ನು ನಾವು ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ, ಬ್ರೆಸ್ಟ್ ಕ್ಯಾನ್ಸರ್ಗೆ ಕೆಲವು ಟ್ರೀಟ್ಮೆಂಟ್ ಇದೆ, ಲಿವರ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ, ಸ್ಟ್ರೋಕ್ ಆದಾಗ ವ್ಯಕ್ತಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇವೆಲ್ಲ ಇಂಟರ್ವೆನ್ಷನ್ ರೇಡಿಯಾಲಜಿಯ ಒಂದು ಪ್ರಕಾರಗಳು. ಸರ್, ಈಗ ನೀವು ಹೇಳಿದ್ರಿ ಇಂಟರ್ವೆನ್ಷನ್ ರೇಡಿಯಾಲಜಿ ಮತ್ತು ಡಯಾಗ್ನೋಸ್ಟಿಕ್ ರೇಡಿಯಾಲಜಿ ಬಗ್ಗೆ ತಿಳಿಸ್ಬಿಡ್ರಿ. ಈಗ ನೀವು ಈ ಡಯಾಗ್ನೋಸ್ಟಿಕ್ ರೇಡಿಯಾಲಜಿ ಬಂದಾಗ ಯಾವುದೋ ಒಂದು ಡಾಕ್ಟ್ರು ನಿಮಗೆ ಅಲ್ಟ್ರಾಸೌಂಡಿಗೆ ಕಳಿಸಿರ್ತಾರೆ, ನೀವು ಏನೋ ಒಂದನ್ನ ಫೈಂಡ್ ಔಟ್ ಮಾಡ್ತೀರಾ ಅಲ್ಟ್ರಾಸೌಂಡಲ್ಲಿ. ಆಗ ನೀವು ಇದಕ್ಕೆ ಇಂಟರ್ವೆನ್ಷನ್ ಬೇಕು ಅಂತ ನೀವು ನಿರ್ಧಾರ ಮಾಡ್ತೀರೋ, ಇಲ್ಲ ಕಳಿಸಿರೋ ಡಾಕ್ಟ್ರು ನಿರ್ಧಾರ ಮಾಡ್ತಾರಾ? ತುಂಬ ಸರಿ ಏನಾಗುತ್ತೆ ಅಂದರೆ, ನಾವು ಪೇಷಂಟ್ಗೆ ಅಲ್ಟ್ರಾಸೌಂಡ್ ಅಥವಾ CT ಸ್ಕ್ಯಾನು ಈ ಬಗೆಯಲ್ಲಿ ನಾವೇನಾದರೂ ಪೇಷಂಟ್ಗೆ ರೋಗವನ್ನು ಪತ್ತೆ ಹಚ್ಚಿದ್ರೆ ಡೈರೆಕ್ಟಾಗಿ ಇಂಟರ್ವೆನ್ಷನ್ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಬರೋದು ಬಹಳ ಕಡಿಮೆ. ಅದು ನಾನು ಮುಂದೆ ವಿವರಿಸ್ತೀನಿ ಹೇಗೆ ಯಾವ್ಯಾವ ಟ್ರೀಟ್ಮೆಂಟ್ಸ್ಗೆ ಬರ್ಬೋದು ಡೈರೆಕ್ಟಾಗಿ ಅಂತ. ಹಲವು ಬಾರಿ ಇದು ನಮಗೆ ರೆಫರಲ್ ಆಗಿ ಪೇಷಂಟ್ಸ್ ಬರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ಗೆ. ಓಕೆ. ಓಕೆ. ಈಗ ಸರ್, ಈಗ ನಾವು ಕೇಳ್ಪಟ್ಟಾಗೆ ಒಂದು ನಿಮ್ಮ ರೇಡಿಯಾಲಜಿಲಿ ಸೂಜಿ ಪರೀಕ್ಷೆ ಅಂತ ಮಾಡ್ತೀರಾ, FNSC ಅಂತ ಹೇಳಿದ್ವಿ. ಇದು ಅಲ್ಟ್ರಾಸೌಂಡ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ, ಹಾಗೆ CT ಗೈಡೆಡ್ ಬಯಾಪ್ಸಿ ಅಂತ ಕೂಡ ನೀವು ಮಾಡ್ತೀರಾ. ಇದು ಎರಡರ ಬಗ್ಗೆ ಒಂದು ತಿಳಿಸಿ ಸರ್. ಅಲ್ಟ್ರಾಸೌಂಡ್ ಅಥವಾ CT ಗೈಡೆನ್ಸನ್ನು ಬಳಸ್ಕೊಂಡು ನಾವು ಈ FNSC ಅಥವಾ ಬಯಾಪ್ಸಿ ಅನ್ನೋ ಪ್ರೊಸೀಜರ್ಗಳನ್ನ ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿಯಲ್ಲಿ ಮಾಡ್ತೀವಿ. ಏನು FNSC ಅಂದರೆ, ಈ ಕೆಲವೊಂದು ಗಂಟುಗಳಿರುತ್ತೆ, ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಗಂಟುಗಳಾಗಿರ್ಬೋದು ಅಥವಾ ಬ್ರೆಸ್ಟ್ ಲಂಪ್ಸ್ ಇರ್ಬೋದು. ಇಂಥವುಗಳನ್ನು ನಾವು ಹಾಗೆಯೇ ಅವುಗಳನ್ನ ನಾವು
ಸೂಜಿ ಪರೀಕ್ಷೆ ಮಾಡೋದಕ್ಕಿಂತ ಗೈಡೆನ್ಸ್ ಅಲ್ಟ್ರಾಸೌಂಡ್ ಅಥವಾ ಸಿ ಟಿ ಸ್ಕ್ಯಾನ್ ಗೈಡೆನ್ಸ್ ಅಲ್ಲಿ ಮಾಡೋದ್ರಿಂದ ಓಕೆ ನಮಗೆ ಏನಾಗುತ್ತೆ ಸ್ಯಾಂಪಲ್ ಈಲ್ಡ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಸೊ ನಾವು ಮೊದಲನೇ ಪ್ರಯತ್ನದಲ್ಲೇ ನಾವು ರಿಸಲ್ಟ್ಸ್ ಅನ್ನು ಪಡಿಬಹುದು. ಹಾಗಾಗಿ ಓಕೆ ಸರ್, ಈಗ ಈ ನೀವೇನು ಹೇಳಿದ್ರಿ, ಈಗ ಒಂದು ಸೂಜಿ ಪರೀಕ್ಷೆ ಅಂತ ಅಲ್ಟ್ರಾಸೌಂಡ್ಗಳಿಂದ ಇದು ರೋಗಿಗೆ ಹೇಗೆ ಬೆನಿಫಿಟ್ ಆಗುತ್ತೆ ಸರ್? ಇಲ್ಲ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡೋಕ್ಕೆ ಬೆನಿಫಿಟ್ ಆಗುತ್ತಾ? ಇಲ್ಲ, ಮತ್ತು ಇದನ್ನು ಯಾವಾಗ ನೀವು ಮಾಡ್ತೀರಾ? ಇದರಿಂದ ಏನಾದ್ರು ಕ್ಯಾನ್ಸರು ಕಂಡುಹಿಡಿಯಕ್ಕೆ ಮಾಡ್ತೀರಾ, ಇಲ್ಲ ಕ್ಯಾನ್ಸರು ಇಲ್ಲ ಉಂಟು ಮತ್ತು ಇದಕ್ಕೆ ಟ್ರೀಟ್ಮೆಂಟ್ಗಿಂತ ಕಂಡುಹಿಡಿತೀರಾ ನೀವು? ಈ ಎರಡು ತರ ಇದೆ. ಒಂದು ಏನು ಅಂದ್ರೆ ಒಂದು ಗಂಟು ಇದೆ ಅಂತ ಅಂದ್ರೆ ಫಸ್ಟ್ ಏತಕ್ಕಾಗಿ ಗಂಟು ಬಂತು ಅಂತ ನಾವು ಸೂಜಿ ಪರೀಕ್ಷೆ ಮಾಡಿ ತಿಳ್ಕೊಳ್ತೀವಿ. ಇದು ಒಂದು ಪ್ರಕಾರ. ಓಕೆ ಎರಡನೇದು ಸ್ಟೇಜಿಂಗ್ ಅಥವಾ ಯಾವ್ದಾದ್ರು ಆಲ್ರೆಡಿ ಕ್ಯಾನ್ಸರ್ ಇದೆ ಪೇಷಂಟ್ಗೆ ಅಂತ ಅಂದಾಗ ಸ್ಟೇಜಿಂಗ್ಗೋಸ್ಕರನು ನಾವು FNAC ಅಥವಾ ಬಯಾಪ್ಸಿ ಮಾಡುವಂಥದ್ದು ಇದೆ. ಸೊ ಹೀಗೆ ಸ್ಟೇಜಿಂಗಿಗೂ ಇದು ಈ ಪ್ರಕಾರದ ಸೂಜಿ ಪರೀಕ್ಷೆಗಳು FNAC ಬಯಾಪ್ಸಿ ಯೂಸ್ ಆಗ್ತದೆ. ಓಕೆ ಸರ್, ಈಗ ಈ ಇಂಟರ್ವೆನ್ಷನ್ ಪ್ರೊಸೀಜರ್ನ ನೀವು ದೇಹದ ಯಾವುದೆಲ್ಲ ಭಾಗಕ್ಕೆ ಮಾಡ್ಬೋದು? ಇಂಟರ್ವೆನ್ಷನ್ ರೇಡಿಯಾಲಜಿ ಈಗ ಬೆಳೀತಾ ಇರೋದು ಇದು ನೋಡಿದ್ರೆ ದೇಹದ ಆಲ್ಮೋಸ್ಟ್ ಎಲ್ಲ ಆರ್ಗನ್ಸ್ಗೂ ಅಪ್ಲೈ ಆಗುತ್ತೆ. ಅಷ್ಟು ಇದಾಗಿ ಇದು ಬೆಳ್ಕೊಂಡಿದೆ. ಓಕೆ ಚಾರ್ಲ್ಸ್ ಡಾಟರ್ ಅನ್ನೋರು 1964 ಅಲ್ಲಿ ಒಂದು ಅಕಸ್ಮಾತ್ ಆಗಿ ಪ್ರಯೋಗ ಮಾಡಿ ಓಕೆ ಅದು ಸಕ್ಸಸ್ ಕಂಡ ಮೇಲೆ ಇದು Okay. ಒಂದು ಬ್ರಾಂಚ್ ಆಗಿ ಬೆಳ್ಕೊಂಡಿರೋದು. ಓಕೆ ಇದು ಇಂಟರ್ವೆನ್ಷನ್ ರೇಡಿಯಾಲಜಿ ಆಗಿ ಜಸ್ಟ್ 1964 ಇಂದ ಬೆಳೆದಿರೋದಷ್ಟೇನೆ. ಓಕೆ ನಮ್ಮ ಭಾರತಕ್ಕೆ ಆಲ್ರೆಡಿ ಈಗ 30-40 ವರ್ಷಗಳಿಂದ ಓಕೆ ಇಂಥ ಟ್ರೀಟ್ಮೆಂಟ್ ಪ್ರಕಾರಗಳು ನಡೀತಾ ಇದೆ. ಎಲ್ಲ Okay. ಆಲ್ಮೋಸ್ಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಇದ್ರ ಪೋಸ್ಟ್ ಗ್ರಾಜುಯೇಷನ್ಸ್ MD DM ಕೋರ್ಸಸ್ ಎಲ್ಲ ಇದಾವೆ. ಓಕೆ ಸೊ ನೀವು ಹೇಳಿದಾಗ ಈ ಕ್ವಶನ್ಗೆ ಮೊದಲನೇದಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಅಕ್ಯೂಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಓಕೆ ಈ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಮೆದುಳಿಗೆ ಹೋಗುವಂತ ಬ್ಲಡ್ ಸಪ್ಲೈ ಏನಿರುತ್ತೆ ಅಕಸ್ಮಾತ್ ಆಗಿ ನಿಂತೋಗುತ್ತೆ. ಓಕೆ ಮೇ ಬಿ ಅಲ್ಲಿ ಒಂದು ಬ್ಲಡ್ ಕ್ಲಾಟ್ ಇಂದ ನಿಂತೋಗುತ್ತೆ. ಓಕೆ ಸೊ ಈ ತರ ಆದಾಗ ಏನಾಗುತ್ತೆ, ನಾವು ಇಂಟರ್ವೆನ್ಷನ್ ರೇಡಿಯಾಲಜಿ ಮೂಲಕ ಓಕೆ ವಿತ್ ಇನ್ ಫ್ರಾಕ್ಷನ್ ಆಫ್ 10 minutes 10 ನಿಮಿಷದ ಒಳಗೆ ನಾವು ಆ ಯಾವ ಕ್ಲಾಟ್ ಆಗಿರುವಂತ ಯಾವ ಬ್ಲಡ್ ವೆಸಲ್ ಇರುತ್ತೋ ಓಕೆ ಅಲ್ಲಿಗೆ ರೀಚ್ ಆಗಿ ಆ ಬ್ಲಡ್ ವೆಸಲ್ ನ ನಾವು ರಿಲೀಸ್ ಮಾಡ್ತೀವಿ, ಕ್ಲಾಟ್ ಇಂದ ರಿಲೀಸ್ ಮಾಡ್ತೀವಿ. ಓಕೆ ಸೊ ಈ ಅಕ್ಯೂಟ್ ಸ್ಟ್ರೋಕ್ ಸಿಚುವೇಶನ್ ಅಲ್ಲಿ ಎವ್ರಿ ಸೆಕೆಂಡ್ ಮ್ಯಾಟರ್ಸ್. ಓಕೆ ಸೊ ಒಂದೊಂದು ಸೆಕೆಂಡ್ಗೂ ಎಷ್ಟು ಲಕ್ಷ ನ್ಯೂರಾನ್ಸ್ ಸತ್ತೋಗ್ತಾ ಇರ್ತದೆ. ಓಕೆ ಸೊ ನಾವು ಎಷ್ಟು ಫಾಸ್ಟ್ ಆಗಿ ಈ ಸ್ಟ್ರೋಕ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವೋ ಓಕೆ ಅಷ್ಟು ಬೇಗ ಪೇಷಂಟ್ಗೆ ಗುಣಮುಖ ಆಗ್ತಾರೆ ಮತ್ತೆ ಅಷ್ಟು ಬ್ರೈನ್ ಡ್ಯಾಮೇಜ್ ಅನ್ನ ನಾವು ತಡೆಗಟ್ಟಬಹುದು. ಸೊ ಸ್ಟ್ರೋಕ್ ಕಾಂಪೊನೆಂಟ್ ತುಂಬಾ ಇಂಪಾರ್ಟೆಂಟ್ ಇಂಟರ್ವೆನ್ಷನ್ ರೇಡಿಯಾಲಜಿಲಿ. ಓಕೆ ನೆಕ್ಸ್ಟ್ ನಾವು ಕೆಲವೊಂದು ಪೇಷಂಟ್ಸ್ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಆಗಿ ಅವರಿಗೆ ಕಾಲಲ್ಲಿ ಗ್ಯಾಂಗ್ರೀನ್ ತರ ಸಿಂಪ್ಟಮ್ಸ್ ಡೆವಲಪ್ ಆಗಿರುತ್ತೆ. ಓಕೆ ಸೊ ಇಂಥವ್ರಿಗೆ ನಾವೇನ್ ಮಾಡ್ತೀವಿ, ಎಲ್ಲಿ ಆ ಕೊಲೆಸ್ಟ್ರಾಲ್ ಅಡಚಣೆ ಆಗಿರುತ್ತೆ ಆ ಬ್ಲಡ್ ವೆಸಲ್ಸ್ ಅಲ್ಲಿ, ಓಕೆ ಅಲ್ಲಿಗೆ ನಾವು ಹೋಗಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಅವುಗಳನ್ನ ಓಪನ್ ಅಪ್ ಮಾಡ್ತೀವಿ. ಓಕೆ ಅದನ್ನ ನಾವು ಆಂಜಿಯೋಪ್ಲಾಸ್ಟಿ ಅಂತ ಕರಿಬಹುದು. ಓಕೆ ಕೆಲವೊಂದ್ಸಲಿ ಬೇಕಾದಾಗ ನಾವು ಸ್ಟೆಂಟ್ ಅನ್ನ ಡಿಪ್ಲಾಯ್ ಮಾಡ್ತೀವಿ. ಓಕೆ ಸೊ ಅವಾಗ ಏನಾಯ್ತು, ಪರ್ಮನೆಂಟ್ಲಿ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ. ಓಕೆ ಬ್ಲಡ್ ಫ್ಲೋ ಚೆನ್ನಾಗಿ ಬರೋದ್ರಿಂದ ಓಕೆ ಈ ಗ್ಯಾಂಗ್ರೀನ್ ಸಿಂಪ್ಟಮ್ಸ್ ಕಾಲಲ್ಲಿ ನಾವು ತುಂಬಾ ನಡೆಯಕ್ಕೆ ಕಷ್ಟಪಡ್ತಿರೋರಿಗೆಲ್ಲ ಮತ್ತೆ ಕಾಲಲ್ಲಿ ಗಾಯಗಳಾಗಿರ್ತೀವಲ್ಲ ಅಂಥವೆಲ್ಲ ಬೇಗ ಗುಣ ಆಗುತ್ತೆ. ಸೊ ಇದೊಂದು. ನಂತರ ಇನ್ನೊಂದು ಹೇಳಬೇಕು ಅಂತಂದ್ರೆ ಯೂಟ್ರೈನ್ ಫೈಬ್ರಾಯ್ಡ್ಸ್ಗೆ ನಮ್ಮ ಟ್ರೀಟ್ಮೆಂಟ್ ತುಂಬಾ ಎಫೆಕ್ಟಿವ್ ಆಗಿದೆ. ಓಕೆ ಈ ಹೆಣ್ಮಕ್ಳು ತುಂಬಾ ಅಧಿಕ ರಕ್ತಸ್ರಾವ ಆಗೋದು ಪೀರಿಯಡ್ಸ್ ಅಲ್ಲಿ, Okay. ಋತುಚಕ್ರದಲ್ಲಿ. ಓಕೆ ಸೊ ಇಂಥವ್ರಿಗೆ ಅಥವಾ ಫೈಬ್ರಾಯ್ಡ್ಸ್ ಇದ್ದವ್ರಿಗೆ ಓಕೆ ಓಕೆ ಇಂಥವ್ರಿಗೆ ಏನಾಗುತ್ತೆ ಅಂದ್ರೆ ನಾವು ಯೂಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್ ಅಥವಾ ಯೂಟ್ರೈನ್ ಆರ್ಟರಿ ಎಂಬಲೈಸೇಷನ್ ಅಂತ ಕರಿತೀವಿ. ಓಕೆ ಈ ಚಿಕಿತ್ಸೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಆ ಎರಡು ಯೂಟ್ರೈನ್ ಆರ್ಟರಿ ಬೋತ್ ರೈಟ್ ಅಂಡ್ ಲೆಫ್ಟ್ ಸೈಡ್ ಯೂಟ್ರೈನ್ ಆರ್ಟರಿಯನ್ನ ಓಕೆ ಕೆಲವೊಂದು ಮೆಡಿಕೇಟೆಡ್ ಪಾರ್ಟಿಕಲ್ಸ್ ಬರುತ್ತೆ, PVA ಪಾರ್ಟಿಕಲ್ಸ್ ಅಂತ. Okay. ಇವುಗಳನ್ನ ನಾವು ಆ ಫೈಬ್ರಾಯ್ಡ್ ಹೋಗುವಂತ ರಕ್ತನಾಳಗಳಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಓಕೆ ಹೀಗಾಗಿ ಏನಾಗುತ್ತೆ, ಆ ಫೈಬ್ರಾಯ್ಡ್ಸ್ ಕ್ರಮೇಣ ಶ್ರಿಂಕ್ ಆಗ್ತವೆ, ಓಕೆ ಅದರ ಗಾತ್ರದಲ್ಲೂ ಕಡಿಮೆ ಆಗುತ್ತೆ, ಓಕೆ ಅದರ ನಂಬರ್ ಕೂಡ ಕಡಿಮೆ ಆಗುತ್ತೆ. ಓಕೆ ಸೊ ಒಂದು 10 ಸೆಂಟಿಮೀಟರ್ ಫೈಬ್ರಾಯ್ಡ್ ನಾವು ಟ್ರೀಟ್ಮೆಂಟ್ ಮಾಡಿದ 6 ತಿಂಗಳಿಗೆ ಓಕೆ ಲೆಸ್ ದನ್ ಹಾಫ್ ಅಂದ್ರೆ 6 ಸೆಂಟಿಮೀಟರ್ ಗಿಂತ ಕಮ್ಮಿ ಬಂದಿರುತ್ತೆ. ಓಕೆ ನಂತರ ಅದು ಕಂಪ್ಲೀಟ್ಲಿ ಡೆಡ್ ಆಗಿರುತ್ತೆ.
ಓಕೆ ಸೊ ನಾವು ಯಾವುದೇ ಸೂಜಿ ಯಾವುದೇ ಸರ್ಜರಿ ಇಲ್ಲದೆ ಓಕೆ ಬರೀ ಒಂದು ಆಂಜಿಯೋಗ್ರಾಮ್ ಮೂಲಕ ನಾವು ಈ ರಿಸಲ್ಟನ್ನು ಪಡಿಬೋದು. ಸೊ ಪೇಷಂಟ್ಸು ತುಂಬ ಬೇಗ ರಿಕವರಿ ಆಗ್ತಾರೆ ಮತ್ತು ಯಾವುದೇ ಒಂಥರ ಸ್ಕಾರ್ ಅನ್ನೋದು ಇರೋದಿಲ್ಲ, ಅಂದರೆ Okay. ಆಪರೇಷನ್ ಗುರುತುಗಳಿರೋದಿಲ್ಲ. ಓಕೆ ತುಂಬ ಬೇಗ ರಿಕವರಿನೂ ಹೊಂದುತ್ತಾರೆ. ಓಕೆ ಹಾಗಾದರೆ ನೀವು ಹೇಳೋದು ಅಂದರೆ ಇಂಟರ್ವೆನ್ಷನ್ ರೇಡಿಯಾಲಜಿಯಿಂದ ಈ ಯೂಟ್ರಸ್ ಫೈಬ್ರಾಯ್ಡ್ಗೆ ತುಂಬ ಬೆನಿಫಿಟ್ ಆಗಿದೆ ಅಂತ ತುಂಬ ಹೇಳಿ. ಬೆನಿಫಿಟ್ ಇದೆ. ತುಂಬ ಜನ ಹೆಣ್ಮಕ್ಳು ಡೈರೆಕ್ಟ್ ಆಗಿ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ನ ಹುಡ್ಕೊಂಡು ಬಂದು ಈ ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ನಾನು ಹೇಳಿದ ಈಗ ಸ್ಟ್ರೋಕ್ ಆಗಲಿ, ಗ್ಯಾಂಗ್ರೀನ್ ಆಗಲಿ, ಯೂಟ್ರೈನ್ ಫೈಬ್ರಾಯ್ಡ್ಸ್ಗಾಗಲಿ ನಮ್ಮ ಒಂದು ವಿಧಾನ ಏನು ಅಂದರೆ ಮಿನಿಮಲಿ ಇನ್ವೆಸಿವ್. ನಾವು ಯಾವುದೇ ಥರನಾದ ಸ್ಕಾಲ್ಪಲ್ ಉಪಯೋಗಿಸೋದಿಲ್ಲ. ಸ್ಕಾಲ್ಪಲ್ ಅಂದರೆ ಬ್ಲೇಡನ್ನು ಉಪಯೋಗಿಸೋದಿಲ್ಲ. ಓಕೆ ನಾವು ಜಸ್ಟ್ ಒಂದು ಅಥವಾ 2 ಮಿಲಿಮೀಟರ್ ಹೋಲ್ ಮಾಡಿ ಆ Okay. ಬ್ಲಡ್ ವೆಸಲ್ಸ್ ಒಳಗಡೆ ಹೋಗಿ ಆಂಜಿಯೋಗ್ರಾಮ್ ಮಾಡಿ ಅವುಗಳನ್ನ ನಾವು ಟ್ರೀಟ್ ಮಾಡ್ತೀವಿ. ಓಕೆ ಸೊ ಸರಿ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಟ್ರೀಟ್ಮೆಂಟ್. ಓಕೆ ಸರ್, ಈಗ ನಾವು ತುಂಬ ಜನನ ನಾವು ನೋಡಿದ್ದೀವಿ ಮತ್ತು ತುಂಬ ವರ್ಷದಿಂದ ನಾವು ಕೇಳಿದ್ದೀವಿ, ಕಾಲು ಭಾಗ ಮಂಡಿಯಿಂದ ಕೆಳಭಾಗ ಬಂದಾಗ ವೆರಿಕೋಸ್ ವೈನ್ ಅಂತ ಕೇಳ್ತೀವಿ. ಮುಂಚೆ ಎಲ್ಲ ಅದನ್ನು ಒಂದು ಸರ್ಜರಿ ಮಾಡಿ ಅದನ್ನು ಸರಿಪಡಿಸಿ ವಾರಾನುಗಟ್ಟಲೆ ಅದಕ್ಕೆ ಬ್ಯಾಂಡೇಜ್ ಹಾಕಿ ಒಂದು ಗುಣ ಆಗಬೇಕಿತ್ತು. ಈಗ ನಿಮ್ಮ ಇಂಟರ್ವೆನ್ಷನಲ್ಲಿ ಅದನ್ನು ಒಂದು ಡೇ ಕೇರ್ ಪ್ರೊಸೀಜರು ಇಲ್ಲ 2-3 ಅವರ್ಸ್ ಮಾಡಿ. ಇದ್ರ ಬಗ್ಗೆ ಒಂದು ಮಾಹಿತಿ ಡಾಕ್ಟ್ರೆ. ಖಂಡಿತವಾಗ್ಲೂ ವೆರಿಕೋಸ್ ವೇನ್ಸ್ ಇರುವಂಥ ಪೇಷಂಟ್ಗಳು ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ, ಡೈರೆಕ್ಟ್ ಆಗಿ ಬೇರೆಯವ್ರ ರೆಫರಲು ಬೇಡ. ಓಕೆ ಸೊ ನಮ್ಮನ್ನೇ ಡೈರೆಕ್ಟ್ ಆಗಿ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಹತ್ರ ಬಂದು ಟ್ರೀಟ್ಮೆಂಟ್ ಪಡಿತಾರೆ. ನಾವು ಹೇಗೆ ಮಾಡ್ತೀವಿ ಅಂದರೆ ಯಾವುದೇ ಥರನಾದ ಸ್ಪೈನಲ್ ಅನಸ್ಥೀಸಿಯಾ ಯೂಸ್ ಮಾಡೋದಿಲ್ಲ, ಜನರಲ್ ಅನಸ್ಥೀಸಿಯಾ ಯೂಸ್ ಮಾಡೋಲ್ಲ. ಓಕೆ ನಾವು ಲೋಕಲ್ ಅನಸ್ಥೀಸಿಯಾದಲ್ಲೇ ಯಾವುದೇ ಕಟ್ ಮಾರ್ಕ್ಸ್ ಇಲ್ಲದೆ ಓಕೆ ನಾವು ಏನು ಮಾಡ್ತೀವಿ, ಈ ಲೇಸರ್ ಚಿಕಿತ್ಸೆಯನ್ನು ಕೊಟ್ಟು ಓಕೆ ನಾವು ವೆರಿಕೋಸ್ ವೇನ್ಸ್ ಅನ್ನು ಟ್ರೀಟ್ ಮಾಡ್ಬೋದು. ಓಕೆ ನಮ್ಮ ಟ್ರೀಟ್ಮೆಂಟ್ ಮೆಥಡ್ ಜಸ್ಟ್ ಒಂದು 60 to 90 ಮಿನಿಟ್ಸ್ ಅಷ್ಟೇ ಇರುತ್ತೆ. ಓಕೆ ಪೇಷಂಟ್ ಇಮಿಡಿಯೇಟ್ ಆಗಿ ಇವರು ಆಪರೇಷನ್ ಟೇಬಲ್ ಇಂದಾನೆ ನಡ್ಕೊಳ್ತಾ ಹೋಗ್ಬೋದು. ಮತ್ತೆ ಅವರ ದಿನಚರಿ ಕೆಲಸಕ್ಕೆ ಜಸ್ಟ್ ನೆಕ್ಸ್ಟ್ ಹೋಗ್ಬೋದು. ಡೇ ಇಂದಾನೆ ಅವರು ಅವ್ರ ದಿನಚರಿ ಕೆಲಸಗಳನ್ನ ಶುರು ಮಾಡ್ಬೋದು. ದಿಸ್ Okay. ಇಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಟ್ರೀಟ್ಮೆಂಟ್ ಇನ್ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತ ಹೇಳ್ಬೋದು. ಓಕೆ ಈಗಾಗಲೇ ಕೆಲವ್ರಿಗೆ ಯಾರಿಗಾರು ವೀನಸ್ ಅಲ್ಸರ್ ಇದ್ರೆ ಅದು ಒಂದು 2-3 ಮಂತ್ಸ್ ತಗೊಳುತ್ತೆ ಆ ಅಲ್ಸರ್ ಕ್ರಮೇಣ ಹೀಲ್ ಆಗೋದಕ್ಕೆ. ಓಕೆ ಬಟ್ ಈ ಕಾಲಲ್ಲಿ ಉಬ್ಬು ನರಗಳು ಅಥವಾ ವೆರಿಕೋಸ್ ವೇನ್ಸ್ ಅಂತ ಏನು ಹೇಳ್ತೀವಿ, ಹೌದು. ಇವುಗಳು ತುಂಬಾ ಚೆನ್ನಾಗಿ ಹೀಲ್ ಆಗುತ್ತೆ ಒನ್ಸ್ ಲೇಸರ್ ಚಿಕಿತ್ಸೆ ನಾವು ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಮಾಡಿದ್ಮೇಲೆ. ಓಕೆ ಹಾಗೆ ಸರ್, ನಿಮ್ಮ ಇಂಟರ್ವೆನ್ಷನಲ್ಲಿ ಈ ಟ್ಯೂಮರ್ ಅಬ್ಲೇಷನ್ ಅಂತ ಹೇಳ್ತೀವಿ, ಈಗಂದರೆ ಏನು ಸರ್ ಅದು? ಆಸ್ ನೀವು ಹೇಳಿದಾಗೆ ಟ್ಯೂಮರ್ ಅಂದರೆ ಒಂದು ಕ್ಯಾನ್ಸರ್ ಗಂಟು. ಈ ಕ್ಯಾನ್ಸರ್ ಗಂಟುಗಳನ್ನ ನಾವು ಏನಾದರೂ ಸ್ವಲ್ಪ ಅರ್ಲಿ ಸ್ಟೇಜಲ್ಲಿ ಪಿಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈಗ ಲಿವರಲ್ಲಿ ಅರ್ಲಿ ಸ್ಟೇಜ್ ಅಂತಂದರೆ ಲೆಸ್ ದೆನ್ 3 ಸೆಂಟಿಮೀಟರ್ ಅಂತ ಇರುತ್ತೆ. ಓಕೆ ಮೋರ್ ದೆನ್ 3 ಸೆಂಟಿಮೀಟರ್ ಇದ್ದರೆ ಅದು ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಬರುತ್ತೆ. ಓಕೆ ಸೊ ಈ ಟ್ಯೂಮರ್ ಅಬ್ಲೇಷನಲ್ಲಿ ಏನಾಗುತ್ತೆ ಅಂದರೆ ನಾವು ಈ ಅರ್ಲಿ ಸ್ಟೇಜ್ ಟ್ಯೂಮರ್ಸ್ನ ನಾವು ಸರ್ಜರಿ ಇಲ್ಲದೇ ಈ ಅಬ್ಲೇಷನ್ ಅಥವಾ ಈ ಮೈಕ್ರೋವೇವ್ ಎನರ್ಜಿ, ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿ ಯೂಸ್ ಮಾಡಿಕೊಂಡು ಒಂದು ಕಂಬಿಯ ಮೂಲಕ ನಾವು ಈ ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿಯನ್ನು ಆ ಟ್ಯೂಮರ್ ಸೆಲ್ಸ್ಗೆ ರೀಚ್ ಮಾಡಿಸಿ ಅವುಗಳನ್ನು ಇಮಿಡಿಯೇಟ್ ಆಗಿ ನಾವು ಸೆಲ್ ಡೆತ್ ಅಚೀವ್ ಮಾಡ್ಬೋದು. ಅಂದರೆ ಇಮಿಡಿಯೇಟ್ ಆಗಿ ಆ ಕ್ಯಾನ್ಸರ್ ಕಣಗಳನ್ನು ನಾವು ಸಾಯಿಸ್ಬೋದು. ಸೊ ಹೀಗಾಗಿ ಪೇಷಂಟ್ಗೆ ನಾವು ವಿತೌಟ್ ಸರ್ಜರಿ ಇಲ್ಲದೇನೆ ನಾವು 100% ಕ್ಯೂರ್ ಮಾಡಿದಷ್ಟು ರಿಸಲ್ಟ್ಸು ಸಿಗುತ್ತೆ. ಓಕೆ ಸರ್, ಈಗ ನೀವು ಆಂಜಿಯೋಪ್ಲಾಸ್ಟಿ ಅಂತ ಬಂದರೆ ಇಂಟರ್ವೆನ್ಷನ್, ಇದನ್ನು ದೇಹದ ಯಾವೆಲ್ಲ ಭಾಗಕ್ಕೆ ನಾವು ಆಂಜಿಯೋಪ್ಲಾಸ್ಟಿ ಮಾಡ್ಬೋದು ಸರ್ ನಿಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿಯಿಂದ? ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ 2 ಥರ ಕೆಲಸ ಮಾಡ್ತಾರೆ. ಎಲ್ಲಾದರೂ ಬ್ಲಾಕ್ ಆಗಿದ್ರೆ ಅದನ್ನು ಓಪನ್ ಮಾಡ್ತಾರೆ, ಇಲ್ಲ ಯಾವ್ದಾದ್ರು ಓಪನ್ ಆಗಿದೆ ಅಲ್ಲಿ ಬೇಡ ಅಂದಾಗ ನಾವು ಬ್ಲಾಕ್ ಮಾಡ್ತೀವಿ. 2 ಥರ ಇದೆ. ಸೊ ಈ ಆಂಜಿಯೋಪ್ಲಾಸ್ಟಿ ಅಂದರೆ ನಾವು ಓಪನ್ ಮಾಡುವಂಥ ಬಗೆ, ಓಕೆ ಎಂಬೋಲೈಸೇಷನ್ ಅಂದರೆ ಕ್ಲೋಸ್ ಮಾಡುವಂಥ ಬಗೆ. ಓಕೆ ಸೊ ಈಗ ಆಂಜಿಯೋಪ್ಲಾಸ್ಟಿ ನಾನು ಹೇಳಿದಾಗೆ ಈ ಗ್ಯಾಂಗ್ರೀನ್ ಆಗಿ ಇರುವಂಥ ಅಥವಾ ಈ ಕಾಲಲ್ಲಿ ಸೆಳೆತ, ಡಯಾಬಿಟೀಸ್ ಇಂದ ಕೊಲೆಸ್ಟ್ರಾಲು ಇವೆಲ್ಲ ಮುಚ್ಕೊಂಡಿರ್ತವಲ್ಲ ಅಂಥ ರಕ್ತನಾಳಗಳನ್ನು ನಾವು ಓಪನ್ ಮಾಡ್ಬೋದು. ಇದು Okay. ಒಂದು ಆಂಜಿಯೋಪ್ಲಾಸ್ಟಿ ನಾನು ಆವಾಗಲೇ ಹೇಳಿದ್ದೆ. ಓಕೆ ಇದಲ್ದಿರ ನಾವು ಕೆಲವೊಂದು ಇದು ಯಾವುದು ಅಂತಂದರೆ ಹೊಟ್ಟೆಯಲ್ಲಿ ಕೆಲವು ವೆಸಲ್ಸ್ ಇರ್ತವೆ, ಸೀಲಿಯಾಕ್ ವೆಸಲ್ಸ್, ಓಕೆ ಮೀಸೆಂಟ್ರಿಕ್ ವೆಸಲ್ಸ್, ಇವುಗಳನ್ನು ಕೆಲವು ಏಜ್ಡ್ ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೀವಿ. ಓಕೆ ಇಂಥವುಗಳನ್ನು ನಾವು ಆಂಜಿಯೋಪ್ಲಾಸ್ಟಿ ಮುಖಾಂತರ ಇವುಗಳನ್ನು ಓಪನ್ ಮಾಡಬಹುದು. ಓಕೆ ಸರ್, ಈಗ ಇಂಟರ್ವೆನ್ಷನ್ ರೇಡಿಯಾಲಜಿ ಮತ್ತು ಸರ್ಜರಿ ಅಂತ ತೊಗೊಂಡಾಗ ಪೇಷಂಟ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಸರ್?
ನಾನು ಈಗ ಹೇಳಿದಾಗೆ ನಾವು ಯಾವುದೇ ಸ್ಕ್ಯಾಲ್ಪಲ್ ಅಥವಾ ಬ್ಲೇಡ್ ಅನ್ನು ಉಪಯೋಗಿಸೋದಿಲ್ಲ. ಸೊ ಹಾಗಾಗಿ ಪೇಷಂಟ್ಗೆ ಆಪರೇಷನ್ ಆಗಿದೆ ಅನ್ನುವಂಥ ಗುರುತೇ ಇರೋದಿಲ್ಲ. ದಿಸ್ ಈಸ್ ದ ಪ್ರೈಮ್ ಅಡ್ವಾಂಟೇಜ್. ಅದಲ್ಲದೆ ನಾವು ಏನಾಗುತ್ತೆ ಅಂದರೆ ಬಹುತೇಕ ಪ್ರೊಸೀಜರ್ಸ್ಗಳಿಗೆ ನಾವು ಜನರಲ್ ಅಥವಾ ಸ್ಪೈನಲ್ ಅನಸ್ತೇಸಿ ಯೂಸ್ ಮಾಡೋದು. ಓಕೆ. ನಾವು ಮೋಸ್ಟ್ ಆಫ್ ದ ನಮ್ಮ ಪ್ರೊಸೀಜರ್ಸ್ ಎಲ್ಲಾನು ಲೋಕಲ್ ಅನಸ್ತೇಸಿಯಾದಲ್ಲೇ ಆಗುತ್ತೆ ಅಥವಾ ರೀಜನಲ್ ಬ್ಲಾಕ್ಸ್ ಅಲ್ಲೇ ಆಗುತ್ತೆ. ಓಕೆ. ಸೊ ಹಾಗಾಗಿ ಪೇಷಂಟ್ಗೆ ರಿಕವರಿ ಟೈಮ್ಸು ತುಂಬಾನೇ ಫಾಸ್ಟ್. ಓಕೆ. ಸೊ ಅವರು ಆಲ್ಮೋಸ್ಟ್ ಅವತ್ತೊಂದು ದಿನದ ರೆಸ್ಟ್ ತಗೊಂಡ್ರೆ ಸಾಕು, ಓಕೆ. ನೆಕ್ಸ್ಟ್ ಡೇ ಇಂದ ದೇ ಆರ್ ಫಿಟ್ ಫಾರ್ ದೇರ್ ವರ್ಕ್, ಓಕೆ. ಕೆಲಸ ಮಾಡ್ಕೋಬೋದು. ಓಕೆ ಸರ್, ಈಗ ನೀವು ಹೇಳಿದ್ರಿ ಸ್ಟ್ರೋಕ್ ಆದಾಗ ಬಂದರೆ ನಾವು ಇಂಟರ್ವೆನ್ಷನ್ ಮಾಡಿ, ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗಿ ಹಾಸ್ಪಿಟ್ಲಿಗೆ ಬಂದಾಗ ಇಲ್ಲ ಸ್ಟ್ರೋಕ್ ಆದ ಸಮಯದಿಂದ ಎಷ್ಟು ಸಮಯದೊಳಗೆ ನೀವು ಇಂಟರ್ವೆನ್ಷನ್ ಮಾಡಬೇಕು ಸರ್? ಸ್ಟ್ರೋಕ್ ಆದಾಗ ನಾವು ಏನು ಫಾಲೋ ಮಾಡ್ತೀವಿ ಅಂದರೆ ಗೋಲ್ಡನ್ ಅವರ್ ಪ್ರಿನ್ಸಿಪಲ್ ಅಂತ ಫಾಲೋ ಮಾಡ್ತೀವಿ. ಅಂದರೆ ಸ್ಟ್ರೋಕ್ ಆಗಿದೆ ಅಂತ ಒಂದು ಸಿಂಪ್ಟಮ್ಸ್ ಬಂದಿದ್ದು ಲೆಸ್ ದ್ಯಾನ್ 60 minutes ಅಲ್ಲಿ ಸ್ಟ್ರೋಕ್ ಸ್ಟ್ರೋಕ್ ನ ಹ್ಯಾಂಡಲ್ ಮಾಡೋಕ್ಕೆ ಇರುವಂಥ ಹಾಸ್ಪಿಟಲ್ಸ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗೆ ನೀವು ಬೇಗ ಕರ್ಕೊಂಡು ಬರಬೇಕು. ಆವಾಗ ನಾವು CT ಸ್ಕ್ಯಾನ್, MRI ಸ್ಕ್ಯಾನ್ ಅಲ್ಲಿ ಯಾವ ಥರ ಸ್ಟ್ರೋಕ್ ಇದೆ ಅಂತ ನೋಡಿ, ಇಫ್ ದೇ ಆರ್ ಎಲಿಜಿಬಲ್ ವಿ ಕ್ಯಾನ್ ಟೇಕ್ ಅಪ್ ಫಾರ್ ಸ್ಟ್ರೋಕ್ ಟ್ರೀಟ್ಮೆಂಟ್ಸ್. ಹಾಗಾದರೆ ಎಲ್ಲ ಸ್ಟ್ರೋಕ್ ಪೇಷಂಟ್ಗೂ ಇಂಟರ್ವೆನ್ಷನ್ ಬೇಕಾಗಿಲ್ಲ ಹಾಗಾದರೆ? ಸ್ಟ್ರೋಕಲ್ಲಿ 2 ಬಗೆ ಇದೆ, ನೀವು ಹೇಳಿದಾಗೆ 2 ಬಗೆ ಇದೆ. ಇದರಲ್ಲಿ ಒಂದು ಹೆಮರೇಜಿಕ್ ಸ್ಟ್ರೋಕ್, ಇನ್ನೊಂದು ಇಸ್ಕೆಮಿಕ್ ಸ್ಟ್ರೋಕ್ ಅಂತಿದೆ. ಹೆಮರೇಜಿಕ್ ಸ್ಟ್ರೋಕ್ ಅಂದರೆ ಅದು ಬ್ರೈನಲ್ಲಿ ಬ್ಲಡ್ ಕ್ಲಾಟ್, ಬ್ರೈನಲ್ಲಿ ರಕ್ತಸ್ರಾವ ಆಗೋಗಿರುತ್ತೆ, ಹೆಮರೇಜ್ ಆಗೋಗಿರುತ್ತೆ. ಅಂಥವಕ್ಕೆ ನಾವು ರಪ್ಚರ್ ಅಂತನಾ? ರಪ್ಚರ್ ಆಗಿರುತ್ತೆ, ಕರೆಕ್ಟ್ ಆಗಿ ಹೇಳಿದ್ರೆ. ಅಲ್ಲಿ ಏನಾಗುತ್ತೆ, ರಕ್ತ ಕಣಗಳು ಅಲ್ಲಿ ಸಿಡಿದೋಗಿರುತ್ತೆ. ಸೊ ರಪ್ಚರ್ ಆಗಿರೋ ಇದರಲ್ಲಿ ನಾವು ಸ್ಟ್ರೋಕ್ ಟ್ರೀಟ್ಮೆಂಟ್ಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ತರ ಏನಿದೆ, ರಕ್ತನಾಳ ಕ್ಲಾಟ್ ಆಗಿದೆ, ಅಲ್ಲಿ ನಾವು ಇಂಥ ಟ್ರೀಟ್ಮೆಂಟ್ಸ್ ಅನ್ನು ಮಾಡಬಹುದು. ಓಕೆ. ಈಗ ಸರ್ ನಾವು ಇಂಟರ್ವೆನ್ಷನ್ನು ಈ ರೇಡಿಯಾಲಜಿಸ್ಟು ಮಾಡಿದಾಗ ಇತ್ತೀಚಿನ ದಿನಗಳಲ್ಲಿ ಇಂಟರ್ವೆನ್ಷನ್ನು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ರ. ಈಗ ನಾವು ಈ ಡಯಾಗ್ನೋಸ್ಟಿಕ್ ರೇಡಿಯಾಲಜಿ ಮತ್ತು ಇಂಟರ್ವೆನ್ಷನ್ ರೇಡಿಯಾಲಜಿ ಕಂಪೇರ್ ಮಾಡಿದಾಗ ಇದಕ್ಕೆ ಆದ ವಿಶೇಷವಾದ ಏನಾದ್ರು ಎಕ್ವಿಪ್ಮೆಂಟ್ಗಳು ಬೇಕಾ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ? ಹೌದು, ತುಂಬ ಕರೆಕ್ಟಾಗಿ ಕೇಳಿದರೆ, ನಾವು ಡಯಾಗ್ನೋಸ್ಟಿಕ್ ರೇಡಿಯಾಲಜಿಯಲ್ಲಿ ಏನು ಅವೈಲೇಬಲ್ ಇದೆ, ಅಲ್ಟ್ರಾಸೌಂಡ್ ಗೈಡೆನ್ಸ್, CT ಗೈಡೆನ್ಸ್ ಅನ್ನು ಬಳಸ್ಕೊಂಡು ಕೆಲವೊಂದು ಟ್ರೀಟ್ಮೆಂಟ್ಸ್ ಮಾಡಬಹುದು. ಬಟ್ ನಮ್ಮ ವರ್ಕ್ ಹಾರ್ಸ್ ಮಷೀನ್ ಅಂದರೆ ನಾವು ನಮಗೆ ಬೇಕೇ ಬೇಕಾದ ಮಷೀನ್ ಯಾವುದು ಅಂದರೆ ಕ್ಯಾತ್ ಲ್ಯಾಬ್ ಅಲ್ಲಿರುವಂಥ ಆಂಜಿಯೋಗ್ರಫಿ ಸೂಟ್ ಅಂತ ಕರಿತೀವಿ. ಕ್ಯಾತ್ ಲ್ಯಾಬ್ ಅಲ್ಲಿರುವಂಥ ಆಂಜಿಯೋಗ್ರಫಿ ಸೂಟ್ ಮಷೀನ್ ಇದ್ದರೆ ನಮ್ಮ ಬಹುತೇಕ ಕೆಲಸಗಳು ಅಲ್ಲೇ ನಾವು ಮಾಡಬಹುದು. ಓಕೆ. ಈ ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿ ಸರ್ ಈಗ ಹೇಳಿದಾಗೆ ನೀವು ಈ CT ಸ್ಕ್ಯಾನಲ್ಲಿ ಮಾಡ್ಬೋದು, ಅಲ್ಟ್ರಾಸೌಂಡ್ ಮಿಷಿನಲ್ಲೂ ಮಾಡ್ತೀವಿ ಅಂತ. ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ಬೋದು? ಕ್ಯಾತ್ ಲ್ಯಾಬ್ ಆಯಿತು, ಅಲ್ಟ್ರಾಸೌಂಡ್ ಆಯಿತು, CT ಮಿಷಿನ್, ಇದು ಬಿಟ್ಟು ಬೇರೆ ಏನು ನೀವು ಚಿಕಿತ್ಸೆ ಕೊಡ್ತೀರಾ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಆಗಿ? ಇಂಟರ್ವೆನ್ಷನ್ ರೇಡಿಯಾಲಜಿದು ಕೆಲವು ಮಾತ್ರ ನಾನು ಹೇಳಿದೆ. ಇದಲ್ದಿರ ಈಗ ನಮ್ಮ ಟ್ರೆಂಡ್ ಏನು ನಡೀತಾ ಇದೆ ಅಂದರೆ ಮಿಡ್ಲ್ ಏಜ್ಡ್ ಮೆನ್ ಅಥವಾ ಈ ಪುರುಷರು 40-50 ಮೇಲೆ 50 ಅರೌಂಡಲ್ಲಿ ಇರೋರು ಏನಾಗ್ತಾ ಇದೆ, ಯೂರಿನರಿ ಸಿಂಪ್ಟಮ್ಸ್ ಬರುತ್ತೆ ಇವ್ರಿಗೆ. ಅಂದರೆ ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಯಾವುದರಿಂದ? ಪ್ರಾಸ್ಟೇಟ್ನ ಊದುವಿಕೆಯಿಂದ. ಈ ಪ್ರಾಸ್ಟೇಟ್ ಊದುವಿಕೆ ಅಥವಾ BPH, ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಟ್ರೋಫಿ ಅಂತ ಏನು ಕರಿತೀವಿ, ಇವುಗಳಿಗೆ ನಾವೇನು ಮಾಡ್ತೀವಿ, ಈ ಪ್ರಾಸ್ಟೇಟ್ ಹೇಗೆ ನಾವು ಫೈಬ್ರಾಯ್ಡ್ಗೆ ನಾವು ಪಾರ್ಟಿಕಲ್ಸ್ ಹಾಕಿ ಶ್ರಿಂಕ್ ಮಾಡ್ತಾ ಇದ್ವಿ, ಅದೇ ಥರ ನಾವು ಏನು ಮಾಡ್ತೀವಿ, ಈ ಪ್ರಾಸ್ಟೇಟ್ಗೆ ಹೋಗುವಂಥ ಫೀಡಿಂಗ್ ಆರ್ಟರೀಸ್ ಅನ್ನು ನಾವು ಬ್ಲಾಕ್ ಮಾಡ್ತಾ ಇದ್ವಿ. ವೆರಿ ಮಾರ್ವಲಸ್ ರಿಸಲ್ಟ್ಸ್. ಪೇಷಂಟ್ಗಳಿಗೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ನಾವು ಕಳಿಸ್ಬೋದು. ವಿತಿನ್ 1 month ಇವರ ಏನಾಗ್ತಾ ಇದೆ, ಇವರ ಯೂರಿನರಿ ಫ್ಲೋ ಏನಿರುತ್ತೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಂತರ ಪದೇ ಪದೇ ರಾತ್ರಿ ಇವರು ಎದ್ದೇಳೋದು, ಯೂರಿನ್ಗೋಸ್ಕರ ಅಬ್ಸ್ಟ್ರಕ್ಟಿವ್ ಏನು ಸಿಂಪ್ಟಮ್ಸ್ ಇರುತ್ತೆ ಅವೆಲ್ಲನೂ ತುಂಬ ಕಡಿಮೆ ಆಗ್ತಾ ಇದೆ. ಇದು ಒಂದು ಟ್ರೀಟ್ಮೆಂಟು. ಈಗ ಕೆಲವೊಂದು ಪೇಷಂಟ್ಸು ನಮಗೆ ಬೇರೆ ಇಂಡಿಕೇಶನ್ಸ್ಗೋಸ್ಕರ ಬರ್ತಾ ಇದ್ದಾರೆ. ನಾವು ಇರುವಂಥ ವೈಟ್ ಫೀಲ್ಡಲ್ಲಿ ಕೆಲವು IT ಹಬ್ ಇರೋದ್ರಿಂದ ಸ್ಟ್ರೆಸ್ಸು ಅಥವಾ ಏನು ಅಂತ ಕರೆಕ್ಟಾಗಿ ಹೇಳೋದಕ್ಕಾಗಲ್ಲ. ಬಟ್ ತುಂಬ ಜನ ಈ ಏನಂತಾರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಬರ್ತಾ ಇದ್ದಾರೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಏನು ಈ
ಈ ಜನನಾಂಗದ ಏನು ಎರೆಕ್ಷನ್ ಏನಿದೆ ಅದು ಸಾಕಷ್ಟು ಆಗ್ತಾ ಇಲ್ಲ, ನಮಗೆ ಲೈಂಗಿಕ ಕ್ರಿಯೆಯಲ್ಲಿ ಕಷ್ಟ ಆಗ್ತಾ ಇದೆ, ಸೆಕ್ಷುವಲ್ ಆಕ್ಟಿವಿಟಿ ಅನ್ನೋ ಒಂದು ಕಂಪ್ಲೇಂಟ್ಸ್ ಇಂದ ತುಂಬಾ ಜನ ಬರ್ತಾ ಇದ್ದಾರೆ. ಓಕೆ ಸೊ ಇದಕ್ಕೂ ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿಯಲ್ಲಿ ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ಇದರಲ್ಲಿ 2 ಥರ ಟ್ರೀಟ್ಮೆಂಟ್ ಇದೆ. ಬಟ್ ಯಾವುದೇ ಪೇಷಂಟ್ಗೆ ನಾವೇನು ಮಾಡ್ತೀವಿ, ಮುಂಚೆನೆ ನಾವು ಆರ್ ದೇ ಎಲಿಜಿಬಲ್ ಫಾರ್ ಟ್ರೀಟ್ಮೆಂಟ್ ಅಂತ ನಾವು ನೋಡಬೇಕಾಗುತ್ತೆ. ಹೌದು. ಇದಕ್ಕೋಸ್ಕರ ಏನು ಮಾಡ್ತೀವಿ, ಪೀನೈಲ್ ಡಾಪ್ಲರ್ ಅಂತ ಒಂದು ಪ್ರಿಲಿಮಿನರಿ ಟೆಸ್ಟ್ ಅನ್ನು ಮಾಡ್ತೀವಿ. ಓಕೆ ಈ ಪ್ರಿಲಿಮಿನರಿ ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ ಇದು ಬ್ಲಡ್ಡಿನ ಇನ್ಫ್ಲೋ ಇಶ್ಯೂ ಇದೆಯಾ ಅಥವಾ ಔಟ್ಫ್ಲೋ ಇಶ್ಯೂ ಇದೆಯಾ ಅಂತ. ಕೆಲವೊಂದು ಬಾರಿ ಏನಾಗುತ್ತೆ, 40-50 ವಯಸ್ಸಲ್ಲಿ ಡಯಾಬಿಟಿಕ್ ಇಂದ ಪಾಪ ಅವರಿಗೆ ಬೇಗನೆ ಏನಾಗುತ್ತೆ, ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿ ಅವರಿಗೆ ಬ್ಲಡ್ ಫ್ಲೋ ಆ ಜನನಾಂಗಕ್ಕೆ ಹೋಗ್ತಾ ಇರಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತೀವಿ, ಈ ಆಂಜಿಯೋಪ್ಲಾಸ್ಟಿ ಮುಖಾಂತರ ಅವುಗಳನ್ನು ಓಪನ್ ಅಪ್ ಮಾಡ್ತೀವಿ. ಓಕೆ ಸೊ ಇದು ಇನ್ಫ್ಲೋ ಇನ್ಕ್ರೀಸ್ ಮಾಡುವಂಥದ್ದು. ಕೆಲವರಿಗೆ ಏನಾಗುತ್ತೆ ಅಂತಂದರೆ ಔಟ್ಫ್ಲೋ ಇಶ್ಯೂಸಲ್ಲಿ ತೊಂದರೆ ಇರುತ್ತೆ. ಓಕೆ ಅಂದರೆ ಇವ್ರಿಗೆ ಏನಾಗುತ್ತೆ, ಈ ಜನನಾಂಗ ಅಷ್ಟು ಸೈಜಲ್ಲಿ ಇರೋದಿಲ್ಲ, ಓಕೆ ಬೇಗ ಲೀಕ್ ಇದಾಗ್ಬಿಡುತ್ತೆ, ಏನು ಅದು ಅಷ್ಟು ಟೈಟ್ ಆಗಿರೋದಿಲ್ಲ, ಅವರಿಗೆ ಕಷ್ಟ ಆಗ್ತಾ ಇದೆ. ಅರ್ಲಿ ಎಜೆಕ್ಷನ್ ಅನ್ನೋದಕ್ಕಿಂತ ಏನಾಗುತ್ತೆ, ಇವ್ರಿಗೆ ಜನನಾಂಗ ಅಷ್ಟು ಟೈಟ್ ಆಗಿ ಕಂಡು ಬರೋದಿಲ್ಲ. ಓಕೆ ಸೊ ಅವ್ರಿಗೆ ಸೆಕ್ಷುವಲ್ ಆಕ್ಟಿವಿಟಿ ಹಾರ್ಡ್ನೆಸ್ ಇರಲ್ಲ, ಕರೆಕ್ಟ್ ಆಗಿ ಇರುತ್ತೆ. ಓಕೆ ಸೊ ಇದು ಇವ್ರ ಪ್ರಾಬ್ಲಮ್ ಇರುತ್ತೆ. ಅದು ಮೋಸ್ಟ್ ಆಫ್ ದಿ ಟೈಮ್ ನಾವು ಪೀನೈಲ್ ಡಾಪ್ಲರ್ ಮಾಡಿದಾಗ ಏನಾಗುತ್ತೆ, ಇವ್ರಿಗೆ ವೀನಸ್ ಲೀಕ್ ಅಂತ ಹೇಳ್ತೀವಿ. ಓಕೆ ಈ ಫಿನಾಮಿನನ ಅಂದ್ರೆ ಏನಾಗುತ್ತೆ, ವೆಯ್ನು ಅಷ್ಟು ಸಪೋರ್ಟ್ ಮಾಡಬೇಕು. ಓಕೆ ವೆಯ್ನ್ ಸಪೋರ್ಟ್ ಮಾಡದೆ ಅದು ಲೀಕ್ ಆಗ್ತಾ ಇದೆ ಅಂದರೆ ಬ್ಲಡ್ ಫ್ಲೋ ನಿಲ್ಲದೇನೆ ಹಾರ್ಡ್ನೆಸ್ ಕಮ್ಮಿ ಆಗಿರುತ್ತೆ. ಓಕೆ ಇಂಥವ್ರಿಗೂ ನಾವು ಏನು ಮಾಡ್ತೀವಿ ಅಂದರೆ, ಏನು ಆಪರೇಷನ್ ಇಲ್ಲದೆ ಏನು ಡಾರ್ಸಲ್ ವೇನ್ ಆಫ್ ಪೀನಿಸ್ ಅಂತ ಏನು ಹೇಳ್ತೀವಿ, ಅದರಿಂದ ಮುಖಾಂತರ ಹೋಗಿ ನಾವು ಈ ಎಂಬಲೈಸೇಷನ್ ಪ್ರೊಸೀಜರನ್ನು ಮಾಡ್ತೀವಿ. ಆ ಬ್ಲಡ್ ವೆಸಲ್ ಯಾವುದು ಲೀಕ್ ಆಗಿರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಕ್ಲೋಸ್ ಮಾಡ್ತೀವಿ. ಈಗ ಮಾಡಿದ್ಮೇಲೆ ಏನಾಗುತ್ತೆ, ಪೇಷಂಟ್ಸ್ ದೇ ಆರ್ ಹ್ಯಾಪಿ. ಅವ್ರಿಗೆ ಆ ರಿಕ್ವೈರ್ಡ್ ಏನು ಹಾರ್ಡ್ನೆಸ್ ಬರಬೇಕು ಅಂತ ಅನಿಸುತ್ತೆ ಅವೆಲ್ಲ ಬರ್ತಾ ಇದೆ. ಈ ವಿದೇಶಗಳಿಂದೆಲ್ಲ ಬಂದು ನಮ್ಮಲ್ಲಿ ಮಾಡಿಸ್ಕೊಂಡು ಹೋಗೋರಿದ್ದಾರೆ. ಸೊ ಇಂಟರ್ವೆನ್ಷನ್ ರೇಡಿಯಾಲಜಿ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಆಗಿ ಚೆನ್ನಾಗಿ ಬೆಳೀತಾರೆ. ಎಸ್ಪೆಷಲಿ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ತುಂಬ ಇಂಡಿಕೇಟಿವ್ ಆಗಿ ಮುಂದೆ ಬರ್ತಾರೆ. ಓಕೆ ಓಕೆ ಸರ್, ಈಗ ನೀವು ಈಗಿನ ಜನ್ರೇಷನ್ಗೆ ಎರೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದು, ಇದರಿಂದ ನಿಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿಸಿಂದ ಅವರು ನಾರ್ಮಲ್ ಸೆಕ್ಸುವಲ್ ಆಕ್ಟಿವಿಟಿ ಮಾಡ್ಬೋದು ನಂತರ? ತುಂಬ ಒಳ್ಳೆ ಪ್ರಶ್ನೆ. ಈಗ ಎರೆಕ್ಟೈಲ್ ಇಶ್ಯೂ ಅಥವಾ ಈ ಜನನಾಂಗದ ಎರೆಕ್ಷನ್ ಏನಿದೆ ಅದು ತುಂಬ ಜನಕ್ಕೆ, ಈಗ 10 ಪೇಷಂಟ್ಸಲ್ಲಿ ಇದ್ದರೆ ಸರಾಸರಿ ಒಂದು 6 ಪೇಷಂಟ್ಗಳಿಗೆ ದ ರೀಸನ್ ಮೇ ಬಿ ಪ್ಯೂರ್ಲಿ ಸೈಕಾಲಜಿಕಲ್ ಓಕೆ ಅಥವಾ ಆಂಗ್ಸೈಟಿ ಇರ್ಬೋದು. ಓಕೆ ಇಂಥವ್ರಿಗೆ ಅದು ಅಲ್ಟಿಮೇಟ್ಲಿ ನಾವು ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಅವ್ರ ಹತ್ರ ಕೌನ್ಸಿಲಿಂಗ್ ಮಾಡಿಸ್ಬೇಕಾಗುತ್ತೆ. ಓಕೆ ಬಟ್ ಜೆನ್ವೈನ್ ಆಗಿ ಏನಾಗುತ್ತೆ ಅಂದರೆ, ಕೆಲವೊಬ್ಬರಿಗೆ ಡಯಾಬಿಟಿಕ್ ಪೇಷಂಟ್ಸ್ ಸ್ಪೆಷಲಿ ಹೇಳಿದಾಗ ಡಯಾಬಿಟಿಕ್ ಪೇಷಂಟ್ಸ್ ಆಗಿರಲಿ, ಇವ್ರಿಗೆ ಏನಾಗುತ್ತೆ, ಆ ಜನನಾಂಗಕ್ಕೆ ಹೋಗುವಂಥ ಇನ್ಫ್ಲೋ ಬ್ಲಾಕ್ ಆಗಿರುತ್ತೆ. ಓಕೆ ಸೊ ಅಂಥವನ್ನು ನಾವು ಓಪನ್ ಮಾಡಬಹುದು. ಓಕೆ ಓಕೆ ನೆಕ್ಸ್ಟು ಏನು ಅಂದರೆ, ಕೆಲವ್ರಿಗೆ ಈ ಸ್ಪೋರ್ಟ್ಸ್ ಟ್ರಾಮಾ ಆಗಿರುತ್ತೆ. ಸ್ಪೋರ್ಟ್ಸ್ ಆಡುವಾಗ ಆ ಏರಿಯಾದಲ್ಲಿ ಏನಾದರೂ ಏಟಾಗಿದ್ದರೆ, ಓಕೆ ಇಲ್ಲ ಕೆಲವರಿಗೆ ಪ್ರೀವಿಯಸ್ ಸೆಕ್ಷುವಲ್ ಆಕ್ಟಿವಿಟಿಲಿ ಏನಾದರೂ ಅವರು ಏಟ್ ಮಾಡ್ಕೊಂಡಿದ್ರೆ, ಓಕೆ ಸೊ ಇಂಥವ್ರಿಗೆ ಏನಾಗುತ್ತೆ, ಒಂದು ವೀನಸ್ ಲೀಕ್ ಅಂತ ಒಂದು ಫಿನಾಮಿನಾ ಆಗುತ್ತೆ. ಓಕೆ ಏನಾಗುತ್ತೆ ಅಂದರೆ, ಜನಾಂಗದಲ್ಲಿ ಅಷ್ಟು ಬ್ಲಡ್ ನಿಲ್ಲೋದಿಲ್ಲ. ಓಕೆ ಅಷ್ಟು ಬ್ಲಡ್ ನಿಲ್ಲೋದಿಲ್ಲ ಅಂದಾಗ ಕ್ರಮೇಣ ಅವರಿಗೆ ಅಷ್ಟು ಹಾರ್ಡ್ನೆಸ್ ಬರೋದಿಲ್ಲ. ಓಕೆ ಸೊ ಅವಾಗ ಏನಾಗುತ್ತೆ ಅಂದರೆ, ನಾವು ಆ ಎಂಬಲೈಸೇಷನ್ ಪ್ರೊಸೀಜರ್ಸ್ ಮಾಡಿ, ಪೆರಿಪ್ರೋಸ್ಟಾಟಿಕ್ ಎಂಬಲೈಸೇಷನ್ ಆಫ್ ವೇನ್ಸ್ ಅಂತ ಹೇಳ್ತೀವಿ, ಈ ಪ್ರೊಸೀಜರ್ ಮೂಲಕ ಅವರನ್ನು ನಾರ್ಮಲ್ ಆಗಿ ರೆಡಿ ಮಾಡ್ಬೋದು. ಇಟ್ಸ್ ಎ ನ್ಯಾಚುರಲ್ ಮೆಥಡ್. ಸೊ ನಮ್ಮ ಯೂರಾಲಜಿ ಕೊಲೀಗ್ಸು ಇದಕ್ಕೆ ಪಿನೈಲ್ ಇಂಪ್ಲಾಂಟ್ಸ್ ಅಥವಾ ಕೆಲವು ಇಂಪ್ಲಾಂಟ್ಸನ್ನು ಜನನಾಂಗಕ್ಕೆ ಅಳವಡಿಸ್ತಾರೆ. ಓಕೆ ಸೊ ಅದರಿಂದ ಅವರು ಸೆಕ್ಷುವಲ್ ಆಕ್ಟಿವಿಟಿನ ಹೊಂದಬಹುದು ಅಂತ. ಬಟ್ ನಮ್ಮ ಟೆಕ್ನಿಕಲ್ಲಿ ನಾವು ನ್ಯಾಚುರಲ್ ಆಗಿ ಇದನ್ನು ರೆಡಿ ಮಾಡ್ತೀರಾ? ರೆಡಿ ಮಾಡ್ತೀವಿ. ಓಕೆ ಓಕೆ ಹೀಗಾಗಿ ಈ ಥರ 2 ಟ್ರೀಟ್ಮೆಂಟ್ ಮೆಥಡ್ಸು ಇಂಟರ್ವೆನ್ಷನ್ ರೇಡಿಯಾಲಜಿಯಿಂದ ನಾವು ಮಾಡ್ತೀವಿ. ಅಂದರೆ ನೀವು ಹೇಳೋ ಪ್ರಕಾರ ಈ ಇಂಟರ್ವೆನ್ಷನ್ ರೇಡಿಯಾಲಜಿಯಿಂದ ನಾವು ಒಬ್ಬ ವ್ಯಕ್ತಿ ತನ್ನ ಸೆಕ್ಸುವಲ್ ಆಕ್ಟಿವಿಟಿಗೆ ಸಮಸ್ಯೆ ಪಡ್ತಾ ಇದ್ರೆ ನಿಮ್ಮನ್ನ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ಗಳನ್ನ ಭೇಟಿ ಮಾಡಿ ಅವರು ಸರಿಪಡಿಸ್ಕೋಬಹುದು? ಹೌದು, ಖಂಡಿತ. ನಾವು ಏನು ಮಾಡ್ತೀವಿ, ಪ್ರಿಲಿಮಿನರಿ ಪೀನೈಲ್ ಡಾಪ್ಲರ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಓಕೆ. ಸೊ ಈ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಏನು ಬ್ಲಡ್ ಫ್ಲೋ ಇಶ್ಯೂಸ್ ಇದಾವ ಇಲ್ಲವ ಅಂತ.
ಸೊ ಬ್ಲಡ್ ಫ್ಲೋ ಇಶ್ಯೂಸ್ ಇದೆ ಅಂತಂದರೆ ನಾವು ಟ್ರೀಟ್ಮೆಂಟ್ ಮೊಡಾಲಿಟೀಸ್ನ ಆಫರ್ ಮಾಡ್ಬೋದು. ಓಕೆ ಬ್ಲಡ್ ಫ್ಲೋ ಇಶ್ಯೂಸ್ ಇಲ್ಲ ಅಂತಂದರೆ ಅವನ್ನ ಯೂರಾಲಜಿ ಇಲ್ಲ ಸೈಕ್ಯಾಟ್ರಿ ಕೊಲೀಗ್ಸ್ ಹತ್ರ ನಾವು ಕಳಿಸ್ತೀವಿ. ಓಕೆ ಸರ್, ಹಾಗಾಗಿ ನಮ್ಮ ಇಂಟರ್ವೆನ್ಷನ್ಗೆ ಬಂದರೆ ಈ ಥೈರಾಯ್ಡ್ ಅಬ್ಲೇಷನ್ ಅಂತ ಒಂದು ಮಾಡ್ತೀರಾ, ಇದು ಯಾವ ಥರ ಪೇಷಂಟ್ಗಳಿಗೆ ನೀವು ಮಾಡ್ತೀರಾ ಸರ್ ಇದನ್ನು? ಈ ಥೈರಾಯ್ಡ್ ಅಬ್ಲೇಷನ್ ಸ್ಪೆಷಲಿ ಯಂಗ್ ಮತ್ತು ಮಿಡಲ್ ಏಜ್ಡ್ ಲೇಡೀಸಲ್ಲಿ ತುಂಬ ಕಾಮನ್ ಆಗಿ ಇದೆ. ಓಕೆ ಅವರು ಏನಾಗ್ತಿತ್ತು, ಇಷ್ಟು ದಿನ ಥೈರಾಯ್ಡ್ಗೆ ಟ್ರೀಟ್ಮೆಂಟು ಹೆಮಿ ಥೈರಾಯ್ಡೆಕ್ಟಮಿ ಅಥವಾ ಆ ಭಾಗದ ಥೈರಾಯ್ಡನ್ನು ತೆಗೆದುಬಿಡ್ತೀವಿ, ಸಂಪೂರ್ಣ ತೆಗಿತಾ ಇದೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಜೀವಕ್ಕೆ ನಾರ್ಮಲ್ ಆಗಿ ಬೇಕಾಗಿರುವಂಥ ಥೈರಾಯ್ಡ್ ಹಾರ್ಮೋನ್ಸು ಸೆಕ್ರೀಟ್ ಆಗದೆ ಪೇಷಂಟು ಪರ್ಮನೆಂಟ್ಲಿ ಹೈಪೋಥೈರಾಯ್ಡ್ ಆಗಿ ಜೀವನ ಪೂರ್ತಿ ಅವರು ಥೈರಾಯ್ಡ್ ಸಪ್ಲಿಮೆಂಟ್ಸ್ ತಗೊಳ್ಳೋ ಪರಿಸ್ಥಿತಿ, ಒಂದು ಟ್ಯಾಬ್ಲೆಟ್ ಪ್ರತಿದಿನ ಅವರು ಸಾಯೋವರೆಗೂ ತಗೋಬೇಕು ಅನ್ನೋ ಪರಿಸ್ಥಿತಿ ಇತ್ತು. ಆದರೆ ಈಗ ಆ ಥರ ಇಲ್ಲ. ಏನಾಗಿದೆ, ನಾವು ಇಂಟರ್ವೆನ್ಷನ್ ರೇಡಿಯಾಲಜಿಗೆ ಹೇಗೆ ನಾವು ಲಿವರ್ ಕ್ಯಾನ್ಸರನ್ನು ನಾವು ಟ್ರೀಟ್ ಮಾಡ್ತೀವಿ, ಓಕೆ ಅದೇ ರೀತಿ ಈ ಟ್ಯೂಮರ್ ಅಬ್ಲೇಷನ್ ಅನ್ನು ನಾವು ಥೈರಾಯ್ಡಲ್ಲಿ ನಾವು ಈ ನಾಡ್ಯೂಲ್ಸ್ಗಳನ್ನು ನಾವು ಬರ್ನ್ ಮಾಡ್ಬೋದು. ಓಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೇನೆ ನಾವು ಇದನ್ನು ಗುಣಪಡಿಸಬಹುದು. ಇದರದ್ದು ಮೇನ್ ಅಡ್ವಾಂಟೇಜ್ ಏನು ಅಂದರೆ ಸ್ಕಾರ್ ಇರೋದಿಲ್ಲ, ಸರ್ಜಿಕಲ್ ಸ್ಕಾರ್ ಇರೋದಿಲ್ಲ. ದಟ್ ಈಸ್ ದ ಮೇನ್ ಹೈಲೈಟ್ ಆಫ್ ದಿಸ್ ಪ್ರೊಸೀಜರ್. ಅವರು ಇಮಿಡಿಯೇಟ್ ಆಗಿ ಕೂಡ ಮನೆಗೆ ಹೋಗ್ಬೋದು. ಇದನ್ನು ನಾವು ಲೋಕಲ್ ಅನೆಸ್ಥೀಸಿಯಾದಲ್ಲೇ ಮಾಡೋದ್ರಿಂದ ಪೇಷಂಟ್ ರಿಕವರಿ ಇಸ್ ಆಲ್ಮೋಸ್ಟ್ ವಿತಿನ್ ಅನ್ ಅವರ್ ದೇ ಆರ್ ರೆಡಿ ಟು ಗೋ. ಓಕೆ ಸರ್, ಇಷ್ಟೊತ್ತು ನಾವು ಇಂಟರ್ವೆನ್ಷನ್ನು ಹೇಗೆ ದೇಹಕ್ಕೆ ಸಪೋರ್ಟ್ ಮಾಡುತ್ತೆ ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಅನ್ನೋದು. ಈ ಇಂಟರ್ವೆನ್ಷನ್ ರೇಡಿಯಾಲಜಿಯಿಂದ ಕ್ಯಾನ್ಸರ್ನ ಏನಾದ್ರು ಗುಣಮುಖ ಮಾಡ್ಬೋದ್ವಾ, ಇಲ್ಲ ಕ್ಯಾನ್ಸರ್ನ ಕಂಡುಹಿಡಿಬಹುದ್ವಾ? ಎರಡೂ ಸಹ. ನಾನು ಮೊದಲೇ ಹೇಳಿದಾಗೆ ಈ ಡಯಾಗ್ನೋಸ್ಟಿಕ್ ರೇಡಿಯಾಲಜಿ CT ಸ್ಕ್ಯಾನು, MRI ಸ್ಕ್ಯಾನು, PET ಸ್ಕ್ಯಾನಿಂದ ನಾವು ಕ್ಯಾನ್ಸರನ್ನು ಕಂಡುಹಿಡಿಯೋದು ತುಂಬ ಇಂಪ್ರೂವ್ ಆಗಿದೆ. ಓಕೆ, ತುಂಬ ಫಾಸ್ಟಾಗಿ ನಾವು ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಬಹುದಾಗಿದೆ. ಓಕೆ, ಆದರೆ ಇಂಟರ್ವೆನ್ಷನ್ ರೇಡಿಯಾಲಜಿ ಈಸ್ ಕನ್ಸಿಡರ್ಡ್ 4th ಪಿಲ್ಲರ್ ಆಫ್ ಆಂಕಾಲಜಿ. ಈ ಟ್ಯೂಮರ್ ಟ್ರೀಟ್ಮೆಂಟ್ಸಲ್ಲಿ ಇದು ಒಂದು 4ನೇ ಪಿಲ್ಲರ್ ಇದೆ. ಮೊದಲನೇದು ಕ್ಯಾನ್ಸರ್ ಮೆಡಿಸಿನ್, ಸೆಕೆಂಡು ಕ್ಯಾನ್ಸರ್ ಸರ್ಜರಿ, ಥರ್ಡ್ ರೇಡಿಯೋಥೆರಪಿ. ಈ ಲಿಸ್ಟಲ್ಲಿ ಇಂಟರ್ವೆನ್ಷನ್ ರೇಡಿಯಾಲಜಿ ಈ ಇನ್ನೊಂದು ಪಿಲ್ಲರ್. ಇದನ್ನ ಈಗ ಸಪರೇಟ್ ಆಗಿ ಇಂಟರ್ವೆನ್ಷನ್ ಆಂಕಾಲಜಿ ಅಂತಾನೆ ಪ್ರಾಕ್ಟೀಸ್ ಮಾಡೋರಿದ್ದಾರೆ. ಸೊ ರೈಟ್ ಫ್ರಮ್ ಸ್ಟಾರ್ಟ್ ಲಿವರ್ ಕ್ಯಾನ್ಸರ್ ಇಂದ ಹಿಡಿದು ಎಲ್ಲ ಥರ ಕ್ಯಾನ್ಸರ್ಗೂ ಸಮಥಿಂಗ್ ಆರ್ ದಿ ಅದರ್ ಏನೋ ಒಂದು ಸ್ಕೋಪ್ ಇರುತ್ತೆ ಇಂಟರ್ವೆನ್ಷನ್ ಆಂಕಾಲಜಿಲಿ ನಾವು ಆಫರ್ ಮಾಡೋದು. ಉದಾಹರಣೆಗೆ ಲಿವರ್ ಕ್ಯಾನ್ಸರ್ ನಾನು ಹೇಳಿದೆ, ಲೆಸ್ ದೆನ್ 3 ಸೆಂಟಿಮೀಟರ್ ಇಸ್ ಕನ್ಸಿಡರ್ಡ್ ಅರ್ಲಿ ಕ್ಯಾನ್ಸರ್. ಈ ಅರ್ಲಿ ಕ್ಯಾನ್ಸರನ್ನು ನಾವೇನು ಮಾಡ್ಬೋದು, ಈ ಕಂಬಿಗಳ ಮುಖಾಂತರ ರೇಡಿಯೋ ಫ್ರೀಕ್ವೆನ್ಸಿ ಅಥವಾ ಮೈಕ್ರೋವೇವ್ ಎನರ್ಜಿಯನ್ನು ಯೂಸ್ ಮಾಡಿ ಆ ಕ್ಯಾನ್ಸರ್ ಕಣಗಳನ್ನು ನಾವು ಸಾಯಿಸ್ಬೋದು. ಸೊ ದಿಸ್ ಈಸ್ ಆಸ್ ಗುಡ್ ಆಸ್ ಡೂಯಿಂಗ್ ಎ ಸರ್ಜರಿ, ಆಲ್ಮೋಸ್ಟ್ ಈಕ್ವಲ್ ರಿಸಲ್ಟ್ಸ್. ಸೊ ಯಾವುದೇ ಸ್ಕಾರ್ ಇಲ್ಲದೆ, ಯಾವುದೇ ಜನರಲ್ ಅನೆಸ್ಥೆಸಿಯಾ ಥರ ಸಪೋರ್ಟ್ ಇಲ್ಲದೆ ನಾವು ಇದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಎರಡನೇದು, ಈಗ ಫಾರ್ ಎಕ್ಸಾಂಪಲ್ ಮೋರ್ ದೆನ್ 3 ಸೆಂಟಿಮೀಟರ್ ಇತ್ತು, ಇಂಟರ್ಮೀಡಿಯೇಟ್ ಸ್ಟೇಜ್ ಆಫ್ ಲಿವರ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇವಕ್ಕೆ ನಾವು ಏನು ಮಾಡ್ತೀವಿ ಟ್ರೀಟ್ಮೆಂಟ್ ಅಂದರೆ ಟೇಸ್ ಅಂತ ಹೇಳ್ತೀವಿ, ಟ್ರಾನ್ಸ್ ಆರ್ಟೀರಿಯಲ್ ಕೀಮೋ ಎಂಬಲೈಸೇಷನ್ ಅಥವಾ ಟೇರ್, ಟ್ರಾನ್ಸ್ ಆರ್ಟೀರಿಯಲ್ ರೇಡಿಯೋ ಎಂಬಲೈಸೇಷನ್ ಅಂದ್ಬಿಟ್ಟು 2 ಥರ ಟ್ರೀಟ್ಮೆಂಟ್ಸ್ ಇದೆ. ಇವುಗಳಿಂದ ಏನಾಗುತ್ತೆ ಅಂದರೆ, ನಾವು ಈ ಪೆರಿಫರಲ್ ಕ್ಯಾನುಲಾದಲ್ಲಿ ಕೀಮೋಥೆರಪಿ ಕೊಟ್ಟರೆ ಏನಾಗುತ್ತೆ, ಇಡೀ ಬಾಡಿಗೆ ಹೋಗಿ ಅದು ಎಲ್ಲ ಕಡೆ ಸೈಡ್ ಎಫೆಕ್ಟ್ ಬರ್ತದೆ, ದೇಹದ ಪ್ರತಿ ಕಣಕ್ಕೂ ಅದು ಹೋಗುತ್ತೆ ಮತ್ತು ಸೈಡ್ ಎಫೆಕ್ಟ್ಸ್ ಜಾಸ್ತಿ, ಹೇರ್ ಲಾಸು, ಬಾಯಲ್ಲಿ ಹುಣ್ಣು ಬರೋದು, ಇಂಥವೆಲ್ಲ. ಬಟ್ ನಾವೇನು ಮಾಡ್ತೀವಿ, ಈ ಲಿವರ್ ಟ್ಯೂಮರ್ ಎಲ್ಲಿದೆ ಅದಕ್ಕೆ ಸೇರುವಂಥ ಫೀಡಿಂಗ್ ವೆಸಲ್ಸ್ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ಡ್ರಗ್ ಡೆಲಿವರಿ ಮಾಡಿ, ಅಂದರೆ ನೀವು ಆ ಕ್ಯಾನ್ಸರ್ ರೂಟ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀರಾ. ಸೊ ಈ ಕೀಮೋ ಡ್ರಗ್ ಕೊಟ್ಟರೆ ಅದು ಕೀಮೋ ಎಂಬಲೈಸೇಷನ್ ಆಗುತ್ತೆ. ರೇಡಿಯೇಷನ್ ಟ್ರೀಟ್ಮೆಂಟು ನಾವು ಅಲ್ಲಿ ಎಟ್ರಿಯಂ ರೇಡಿಯೇಷನ್ ಬೀಡ್ಸ್ ಅಂತ ಬರುತ್ತೆ, ಅವುಗಳನ್ನು ಕೊಟ್ಟರೆ ಅದು ರೇಡಿಯೋ ಎಂಬಲೈಸೇಷನ್ ಆಗುತ್ತೆ. ರಿಮಾರ್ಕಬಲ್ ರಿಸಲ್ಟ್ಸ್, ಪೇಷಂಟ್ಸ್ಗೆ ಟ್ಯೂಮರ್ ಸೈಜ್ ಕಡಿಮೆ ಆಗುತ್ತೆ, their lifespan will be increased. This is all done without any surgical scar and all. So ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಲಿವರ್ ಕ್ಯಾನ್ಸರ್ಸ್ಗೆ ಎಸ್ಟಾಬ್ಲಿಷ್ಡ್ ಆಗಿದೆ. ಇದಲ್ಲದೆ ಕೆಲವೊಂದು ಕಾಂಪ್ಲಿಕೇಟೆಡ್ ಸರ್ಜರೀಸ್ ಇರುತ್ತೆ, ತುಂಬ ದೊಡ್ಡ ಟ್ಯೂಮರ್ ಇದೆ, ಸರ್ಜನ್ ರಿಕ್ವೆಸ್ಟ್ ಮಾಡ್ತಾರೆ ನಮ್ಮ ಹತ್ರ, ಸರ್ ಏನಾದರೂ ಇದರದ್ದು ವ್ಯಾಸ್ಕ್ಯುಲಾರಿಟಿ ಕಮ್ಮಿ ಮಾಡ್ಬೋದಾ ಅಥವಾ ಬ್ಲಡ್ ಫ್ಲೋ ಕಮ್ಮಿ ಮಾಡ್ಬೋದಾ, ಯಾಕಂದರೆ ಟೇಬಲ್ನಲ್ಲಿ ಈ ಟ್ಯೂಮರ್ನ ಅವರು ಕಟ್ ಮಾಡಿದ್ರೆ
ಅಧಿಕವಾಗಿ ರಕ್ತಸ್ರಾವ ಆಗ್ಬೋದು. ಸೊ ನಾವೇನು ಮಾಡ್ತೀವಿ, ಹಿಂದಿನ ದಿನನೇ ಈ ಪೇಷಂಟ್ಗೆ ನಾವು ತಗೊಂಡು ಎಲ್ಲೆಲ್ಲಿ ಅದ್ರ ಬ್ಲಡ್ ಸಪ್ಲೈ ಹೋಗಿರುತ್ತೆ ಅಲ್ಲಿಗೆಲ್ಲ ನಾವು ಬ್ಲಾಕೇಜಸ್ ಮಾಡ್ತೀವಿ, ಎಂಬಲೈಸೇಷನ್ ಅಂತ ಕರಿತೀವಿ. ಹೀಗೆ ಮಾಡಿದಾಗ ನೆಕ್ಸ್ಟ್ ಡೇ ಸರ್ಜನ್ ಆನ್ ಟೇಬಲ್ ತಗೊಂಡು ಟ್ಯೂಮರ್ ಕಟ್ಟಿದಾಗ ದೇರ್ ಇಸ್ ನೋ ಬ್ಲಡ್ ಸ್ಪಿಲ್. ಇಟ್ ಈಸ್ ಆಸ್ ಗುಡ್ ಆಸ್ ಕಟಿಂಗ್ ಎ ಕೇಕ್. ಓ ಸೊ ದೀಸ್ ಆರ್ ಆಲ್ ದ ಗುಡ್ನೆಸ್ ಆಫ್ ಇಂಟರ್ವೆನ್ಷನ್ ರೇಡಿಯಾಲಜಿ ಟ್ರೀಟ್ಮೆಂಟ್. ಓಕೆ ಸರ್, ಈಗ ನಾವು ಇಂಟರ್ವೆನ್ಷನ್ ರೇಡಿಯಾಲಜಿ ಬಗ್ಗೆ, ಕ್ಯಾನ್ಸರ್ ಬಗ್ಗೆ ನೀವು ಹೇಳಿದ್ರಿ. ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಡಿಪಾರ್ಟ್ಮೆಂಟು ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಪೇಷಂಟ್ಗೆ ಹೇಗೆ ಹೆಲ್ಪ್ ಮಾಡ್ಬೋದಾ ಸರ್? ಇದೇ ವಾರ ನಾವು ಒಂದು ಪೇಷಂಟ್ ನೋಡಿದ್ವಿ. ಪೇಷಂಟು ಈ ಡೆಲಿವರಿ ಬಾಯ್, ಓಕೆ 10 minutes ಡೆಲಿವರಿ ಏನು ಫೇಮಸ್ ಆಗಿದೆ ನಮ್ಮ ಬೆಂಗಳೂರಲ್ಲಿ. ಓಕೆ ಸೊ ಈ ಡೆಲಿವರಿ ಬಾಯ್ ಅಕಸ್ಮಾತ್ ಆಗಿ ಅನ್ಫಾರ್ಚುನೇಟ್ ಆಗಿ ಮೆಟ್ ವಿತ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್. ಓಕೆ ಇವ್ರು ಬಂದಾಗ ಅಬ್ಡಮನ್ ಮೇಲೇನೆ ಆ ವೆಹಿಕಲ್ ಪಾಸ್ ಆಗಿದೆ. ಓ ಸೊ ಇವ್ರಿಗೆ ಏನಾಗ್ತದೆ, ಬಿ ಪಿ ಇವ್ರು ಬಂದಾಗ ತುಂಬ ಕಡಿಮೆ ಇದೆ, ಓಕೆ 80/50. ಓ ಇವರಿಗೆ 3 ಬಿ ಪಿ ಶೂಟಿಂಗ್ ಡ್ರಗ್ಸ್ ಬೇರೆ ಕೊಟ್ಟಿದ್ದಾರೆ ಟು ಓಕೆ ಕೀಪ್ ಅಪ್ ವಿತ್ ದ ನಾರ್ಮಲ್ ಬ್ಯಾಲೆನ್ಸ್ balance. ಬೀಟ್ ಮಾಡಲಿಕ್ಕೆ. ಓಕೆ ಸೊ ಇಂಥ ಪರಿಸ್ಥಿತಿಲಿ ಪೇಷಂಟ್ಗೆ ಸರ್ಜರಿ ಮಾಡಿದ್ರೆ ಏನಾಗುತ್ತೆ, ಅನಸ್ತೀಸಿಯಾ ಕೊಡಬೇಕು. ಅನಸ್ತೀಸಿಯಾ ಡ್ರಗ್ಸ್ಗೆ ಸೈಡ್ ಎಫೆಕ್ಟ್ ಇದೆ, ಏನು ಅವು ಬಿ ಪಿ ಇನ್ನೂ ಕಮ್ಮಿ ಮಾಡಿಸ್ತವೆ, ಬಿ ಪಿ ಡ್ರಾಪ್ ಮಾಡುತ್ತೆ. ಡ್ರಾಪ್ ಮಾಡಿಸ್ತವೆ. ಆಲ್ರೆಡಿ ಬ್ಲಡ್ Loss ಕಮ್ಮಿ ಇದೆ. ಇದ್ದಾಗ, ಬ್ಲಡ್ ಲಾಸ್ ಆಗ್ತಿರುವಾಗ ಅನಸ್ತೀಸಿಯಾ ಎಲ್ಲ ಕೊಡೋದಕ್ಕೆ ಬರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿ ಈಸ್ ಎ ಬೂನ್ ಫಾರ್ ದ ಪೇಷಂಟ್. ಓಕೆ ನಾವು ವಿತಿನ್ 10 minutes ಆ ಎಲ್ಲಿ ಬ್ಲಡ್ ಲೀಕ್ ಆಗ್ತಾ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಪರ್ಮನೆಂಟ್ ಎಂಬಲೈಸಿಂಗ್ ಏಜೆಂಟ್ಸ್ನ ಡಿಪ್ಲಾಯ್ ಮಾಡ್ಬಿಟ್ಟು, ಓಕೆ ಸೊ ಪೇಷಂಟ್ಗೆ ಇಮಿಡಿಯೇಟ್ ಆಗಿ ಬ್ಲಡ್ ಫ್ಲೋ ಶೂಟಪ್ ಆಗುತ್ತೆ, ಇಮಿಡಿಯೇಟ್ ಆಗಿ ಅವರ ಪ್ಯಾರಾಮೀಟರ್ಸ್ ಇಂಪ್ರೂವ್ ಆಗುತ್ತೆ. ಸೊ ಈ ಪೇಷಂಟ್ ಕೂಡ ಹಾಗೆ ಆಗಿ ಇಮಿಡಿಯೇಟ್ ಡೇಂಜರಿಂದ ಆಚೆ ಬಂದು, ತದನಂತರ ಆರ್ಥೋಪೆಡಿಷಿಯನ್ ಕಡೆಯಿಂದ ಫ್ರ್ಯಾಕ್ಚರ್ ಎಲ್ಲ ಫಿಕ್ಸ್ ಆಗಿ ಈ ಕಂಪ್ಲೀಟ್ಲಿ ರಿಕವರ್ಡ್. ಓಕೆ ಸರ್, ಮತ್ತೆ ಹಾಗೆ ಕಫ, ನಾನು ಕೆಮ್ಮಿದಾಗ ರಕ್ತ ಬರೋವಂಥದ್ದು ಸ್ಫೂಟಮಲ್ಲಿ, ಮತ್ತು ಕೆಲವರು ರಕ್ತ ವಾಂತಿ ಅಂತ ಮಾಡ್ತಾರೆ. ಇದಕ್ಕೆ ಹೇಗೆ ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿ ಡಿಪಾರ್ಟ್ಮೆಂಟು ಸಹಾಯ ಆಗುತ್ತೆ? ಕೆಮ್ಮುವುದರಿಂದ ರಕ್ತ ಕೆಲವರಿಗೆ ಬರುತ್ತೆ, ಇದನ್ನ ನಾವು ಹಿಮಾಪ್ಟೈಸಿಸ್ ಅಂತ ಕರಿತೀವಿ. ಇಂಡಿಯಾದಲ್ಲಿ ಇದು ತುಂಬಾ ಕಾಮನ್ ಫಿನಾಮಿನ. ಓಕೆ ಯಾಕಂದ್ರೆ ಇಂಡಿಯಾ ಇಸ್ ನೌ ಆಲ್ಸೋ TB ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಗಾಯಗಳಾಗುತ್ತೆ, ಆ ಗಾಯಗಳು ಹೀಲ್ ಆದಾಗ ಏನಾಗುತ್ತೆ, ಈ ಲೂಸ್ ಆಗಿರುವಂಥ ಬ್ಲಡ್ ಹೀಲ್ ಮಾಡೋದಕ್ಕೆ ಬರುತ್ತೆ. ಆ ಲೂಸ್ ಆಗಿರುವಂಥ ಬ್ಲಡ್ ವೆಸಲ್ಸು ಲೀಕಿ ವೆಸಲ್ಸ್ ಆಗಿರುತ್ತೆ, ಆದ್ರಿಂದ ಅವರು ಕೆಮ್ಮಿದಾಗ ಬ್ಲಡ್ ಬರುವಂಥದ್ದು, ಇದನ್ನ ಹಿಮಾಪ್ಟೈಸಿಸ್ ಅಂತ ಕರಿತೀವಿ. ಓಕೆ ನಾವು ಹೀಗೆ ಅದನ್ನು ಆಂಜಿಯೋಗ್ರಾಮ್ ಮೂಲಕ ಜಸ್ಟ್ ಒಂದು 5-10 minutes ಅಲ್ಲಿ ಹೋಗಿ ಆ ಎಲ್ಲಿಂದ ವೆಸಲ್ಸು ಲೀಕ್ ಆಗ್ತಾ ಇರುತ್ತೆ ಅಲ್ಲಿಗೆ ನಾವು PVA ಪಾರ್ಟಿಕಲ್ಸ್ ಅಥವಾ ಕಾಯಿಲ್ಸ್ ಅಂತ ಒಂದು ಎಂಬಲೈಸಿಂಗ್ ಏಜೆಂಟ್ಸ್ ಇರ್ತವೆ, ಇವುಗಳನ್ನ ಡಿಪ್ಲಾಯ್ ಮಾಡಿದಾಗ ಪೇಷಂಟ್ಸು ಬೇಗ ಚೇತರಿಸ್ಕೊಳ್ತಾರೆ. ಅದು ರಕ್ತವಾಂತಿ ಅಂತ ರಕ್ತವಾಂತಿ, ಹೌದು, ರಕ್ತವಾಂತಿ ಮಾಡೋದು ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟಿಂದ ಬಹುತೇಕ ನಮಗೆ ಕಾಲ್ಸ್ ಬರುತ್ತೆ. ರಕ್ತವಾಂತಿ ಬರೋದು 2 ಥರ ಸಿಚುವೇಶನ್ ಇದೆ. ಒಂದು ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಏನು ಅಂದರೆ, ಈ ಲಿವರ್ ಫೇಲ್ಯೂರ್ ಆಗಿ, ಈ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತ ನಾವೇನು ಕರಿತೀವಿ, ಅಧಿಕ ಕುಡಿತದಿಂದ ಲಿವರ್ ಹಾಳಾಯಿತು, ಅದರದ್ದು ಒಂದು ಸ್ಪೆಕ್ಟ್ರಮ್ ಅಥವಾ ಅದರದ್ದು ಒಂದು ಟೈಮ್ ಲೈನಲ್ಲಿ ರಕ್ತ ವಾಮಿಟ್ ಆಗುವಂಥದ್ದು ರಿಸ್ಕ್ ಇರುತ್ತೆ ಅಂಥ ಪೇಷಂಟ್ಸ್. ಆವಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮೊದಲು ಅದಕ್ಕೆ ಕ್ಲಿಪ್ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಆ ಕ್ಲಿಪ್ಪಲ್ಲೇ ಅದು ಸರಿ ಹೊಂದಿದೆ ಅಂತಂದರೆ ಒಳ್ಳೆಯದು, ಇಲ್ಲ ಅಂತಂದರೆ ನಾವು ಕೆಲವೊಂದು ವೆರಿ ಕಾಂಪ್ಲಿಕೇಟೆಡ್ ಪ್ರೊಸೀಜರ್, ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿಲಿ ಇದು ಒಂದು ಹೈ ಎಂಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಟಿಪ್ಸ್ ಅಂತ ಒಂದು ಪ್ರೊಸೀಜರ್ ಇದೆ. ಓಕೆ ಈ ಟಿಪ್ಸ್ ಅನ್ನೋ ಪ್ರೊಸೀಜರು ಮಾಡಿದ ಮೇಲೆ ಏನಾಗುತ್ತೆ, ಈ ಪ್ರೆಷರ್ ಚೇಂಜಸ್ ಆಗಿ ಈ ರಕ್ತನಾಳಗಳೆಲ್ಲ ಹಾಗೆ ಒಳಗಡೆ ಸೇರ್ಕೊಂಡ್ಬಿಡ್ತವೆ. ಓಕೆ ಸೊ ಇದರಿಂದ ಏನಾಗುತ್ತೆ, ಆ ಊದ್ಕೊಂಡಿರೋ ರಕ್ತನಾಳಗಳು ರಕ್ತಸ್ರಾವ ಆಗೋದು ನಿಂತೋಗುತ್ತೆ. ಓಕೆ ಸೊ ಕೆಲವೊಂದು ಪೇಷಂಟ್ಸ್ ರಕ್ತ ವಾಂತಿ ಮಾಡೋದು ಈ ಕೆಲವೊಂದು ಪೋಸ್ಟ್ ಸರ್ಜಿಕಲ್ ಕಂಡೀಷನ್ಸಲ್ಲಿ, ಸರ್ಜರಿ ಆದಾಗ ಕೆಲವೊಂದು ಸಲ ಕೆಲವು ವೆಸಲ್ಸು ಲೀಕ್ ಆಗ್ಬೋದು, ಅಥವಾ ಕೆಲವರು ಇಂಟೆನ್ಸ್ ಆಗಿ ವಾಮಿಟ್ ಮಾಡಿದಾಗ ಅದು ಟೇರ್ ಆಗಿ ಕೂಡ ಅವ್ರಿಗೆ ಏನಾಗುತ್ತೆ, ಇಂಥ ರಕ್ತವಾಂತಿ ಆಗುವಂಥ ಪರಿಸ್ಥಿತಿ ಬರ್ಬೋದು. ಸೊ ಈ ಥರ ಕಂಡೀಷನ್ಸಲ್ಲಿ ಬಂದಾಗ ನಾವು ಅವ್ರಿಗೆ ಸೇಮ್ ಹಾಗೆ ಆಂಜಿಯೋಗ್ರಫಿ ಮೂಲಕ ಅವನ್ನ ನಾವು ಎಂಬಲೈಸೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ
ಸರ್, ಇಷ್ಟೊತ್ತವರೆಗೂ ನೀವು ಇಂಟರ್ವೆನ್ಷನ್ ರೇಡಿಯಾಲಜಿ ಬಗ್ಗೆ ಹೇಳಿದ್ರಿ. ಈಗಿನ MBBS ಓದ್ತಿರೋ ಮಕ್ಕಳಿಗೆ ಮತ್ತು MD ರೇಡಿಯಾಲಜಿ ಮಾಡ್ತಿರೋ ಮಕ್ಕಳಿಗೆ ಅವ್ರೇನಾದ್ರು ಇಂಟರ್ವೆನ್ಷನ್ ರೇಡಿಯಾಲಜಿ ಮಾಡಬೇಕು ಮುಂದೆ ಅಂತ ಹೇಳಿದ್ರೆ ಅವ್ರಿಗೆ ಈ ಭವಿಷ್ಯದ ಬಗ್ಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಟಿಪ್ಸ್ ಕೊಡೋಕ್ಕಾಗುತ್ತಾ? ಖಂಡಿತ. ಇಂಟರ್ವೆನ್ಷನ್ ರೇಡಿಯಾಲಜಿ ನಾನು ಹೇಳಿದಾಗೆ ಒಂದು 50 ವರ್ಷದಲ್ಲೇ ಇದರ ಚಾಚು ತುಂಬ ದೊಡ್ಡದಾಗಿದೆ. ದಿನೇ ದಿನೇ ಹೊಸ ಹೊಸ ಟ್ರೀಟ್ಮೆಂಟ್ಸು ಇಂಟರ್ವೆನ್ಷನ್ ರೇಡಿಯಾಲಜಿಗೆ ಸೇರ್ಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಸೌತ್ ಕೊರಿಯಾದ ರಿಸರ್ಚರ್ಸು ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾರೆ. ಆಸ್ಟಿಯೋ ಆರ್ಥರೈಟಿಸ್ ಮಂಡಿ ಜಾಯಿಂಟ್ಸ್ಗಳಿಗೆ ಅಥವಾ ಈ ಶೋಲ್ಡರ್, ಎಲ್ಬೋ, ಆಂಕಲ್, ಫ್ರೋಸನ್ ಏನು ಹೇಳ್ತೀವಿ, ಇಂಥವಕ್ಕೂ ನಾವು ಕೆಲವೊಂದು ಸೆಲೆಕ್ಟಿವ್ ಆಗಿ ಎಂಬಲೈಸೇಷನ್ ಪ್ರೊಸೀಜರ್ ಮಾಡೋದ್ರಿಂದ ಪೇಷಂಟ್ಸ್ಗೆ ರೇಂಜ್ ಆಫ್ ಮೂಮೆಂಟ್ಸು, ಪೇಯ್ನು ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ದಿನೇ ದಿನೇ ಒಂದೊಂದೇ ಬರ್ತಾ ಇದೆ. ಓಕೆ. ಸೊ ಹಾಗಾಗಿ ಇಂಟರ್ವೆನ್ಷನ್ ರೇಡಿಯಾಲಜಿ ಇಸ್ ಎ ಪ್ರಾಮಿಸಿಂಗ್ ಕೆರಿಯರ್. ಓಕೆ. ಮತ್ತು ನಾವು ಪೇಷಂಟ್ಗೆ ಒಳ್ಳೆಯದು ಮಾಡಿದ್ವಿ, ತುಂಬ ಪೇಷಂಟ್ಸ್ನ ನಾವು ಲೈಫ್ಸ್ನ ನಾವು ಉಳಿಸ್ಬೋದು. ಎಷ್ಟೋ ಜನ ಪೇಷಂಟ್ಸು ಸಾವಿನ ಅಂಚಲ್ಲಿರೋರನ್ನ ನಾವು ಮತ್ತೆ ಮರುಕಳಿಸಿ ಸಹಜ ಜೀವನಕ್ಕೆ ತಂದಿದ್ದೀವಿ. ಸೊ ಅಂತ ಏನು ಅಂತಾರೆ, ಸಮಾಧಾನ ಪಡಿಬೋದು ಡಾಕ್ಟರ್. ಓಕೆ. ಅಂದರೆ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂದರೆ ನಿಮ್ಮ ಪ್ರಕಾರ ಲೆಸ್ ಪೈನ್, ಶಾರ್ಟ್ ಹಾಸ್ಪಿಟಲ್ ಸ್ಟೇ ಮತ್ತು ಅರ್ಲಿ ಬ್ಯಾಕ್ ಟು ವರ್ಕ್. ಓಕೆ ಸರ್, ಈಗ ಇಷ್ಟೊತ್ತು ನಾವು ನಿಮ್ಮ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ದೆ. ನಿಮ್ಮ ಪರ್ಸ್ನಲ್ ಲೈಫ್ ಅಂತ ಬಂದರೆ ನಮ್ಮ ಫ್ರೀ ಟೈಮ್ನ ಹೇಗೆ ಕಳೀತೀರಿ ಸರ್? ಯಾಕೆ ನಿಮಗೆ ಆದ ಸ್ಟ್ರೆಸ್ ಅನ್ನೋದು ತುಂಬ ಇರುತ್ತೆ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಅಂತ ಬಂದಾಗ. ಈ ಬಿಡುವಿನ ಸಮಯದಲ್ಲಿ ಹೇಗೆ ಕಳೀತೀರಾ ನೀವು? ನಾನು ಯೂಶಲಿ ನನ್ನ ಡೇ ಶುರುವಾಗೋದು ಹೆಚ್ಚು ಕಮ್ಮಿ ಸುಮಾರು 5 ಗಂಟೆಗೆಲ್ಲ ಎದ್ದೇಳ್ತೀನಿ. ಎದ್ದು ರನ್ನಿಂಗ್ ಈಸ್ ಮೈ ನ್ಯೂ ಹಾಬಿ. ಓಕೆ. ಸೊ ವಾರದಲ್ಲಿ 3 ದಿನ ರನ್ ಮಾಡೋದು, 3 ದಿನ ಜಿಮ್ ಮಾಡೋದು, ಸಂಡೇ 1 ದಿನ ರೆಸ್ಟ್ ಮಾಡ್ತೀನಿ. ಸೊ ಸಂಜೆ ಬಿಡುವಿದ್ರೆ ನಾನು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ಲದೆ ರೀಡಿಂಗ್ ಈಸ್ ಹಾಬಿ. ಓಕೆ. ಯೂಶಲಿ ನಾನು ಫಿಲಾಸಫಿ ಇಲ್ಲ ಹಿಸ್ಟ್ರಿ ಇಂಥ ಸಬ್ಜೆಕ್ಟ್ಸ್ನ ಓದ್ತೀನಿ. ಓಕೆ ಸರ್, ಈಗ ಆ್ಯಸ್ ಎ ಡಾಕ್ಟರು ಈಗಿನ ಜನ್ರೇಷನ್ಗೆ ಸ್ಟ್ರೆಸ್ ಲೆವೆಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ಏನು ಟಿಪ್ಸ್ ಕೊಡ್ತೀರಾ? ನಾನು ಹೇಳೋದು ಅಂದರೆ ದೇ ಶುಡ್ ಪ್ರಾಕ್ಟೀಸ್ ಒನ್ ಹಾಬಿ, ಸ್ಪೆಷಲಿ ಸಮಥಿಂಗ್ ರಿಲೇಟೆಡ್ ಟು ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು. ಮೀನ್ ಫಿಸಿಕಲ್ ಆಕ್ಟಿವಿಟಿ. ಯಾವುದೇ ಇರ್ಬೋದು, ಇದರ್ ರ್ಯಾಕೆಟ್ ಸ್ಪೋರ್ಟ್ಸ್ ಲೈಕ್ ಬ್ಯಾಡ್ಮಿಂಟನ್, ಟೆನ್ನಿಸ್ ಆರ್ ಇದು ಔಟ್ಡೋರ್ ಗೇಮ್ಸ್. ಯಾವುದಾದ್ರೂ ಒಂದು ನೀವು ಅಳವಡಿಸ್ಕೊಳ್ಳೋದು ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ಇದರಿಂದ ಏನಾಗುತ್ತೆ, ಒಂದು ನ್ಯಾಚುರಲ್ ಆಗಿ ನಾವು ಈ ಮೊಬೈಲ್ ನೋಡಿದಾಗ ಏನು ಡೋಪಮಿನ್ ಸಿಗುತ್ತೋ ಅದೆಲ್ಲ ನಮಗೆ ಈ ಆಕ್ಟಿವಿಟಿ ಒಂದು. ಎರಡನೇದು ಏನಂದ್ರೆ ನಮ್ಗೆ ಬೇಕಾಗಿರುವಂಥ ಸೆಲ್ಫ್ ಎಸ್ಟೀಮ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಬಿಲ್ಡ್ ಮಾಡುತ್ತೆ. ಸೊ ನಮ್ಮ ಬಗ್ಗೆ ಇರುವಂಥ ನಮ್ಮ ಸೆಲ್ಫ್ ಒಪಿನಿಯನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ಟ್ರೆಸ್ ಲೆವೆಲ್ಸ್ಗೆ ಐ ಥಿಂಕ್ ಫಿಸಿಕಲ್ ಆಕ್ಟಿವಿಟಿ ಈಸ್ ದ ಬೆಸ್ಟ್ ಸೊಲ್ಯೂಷನ್. ಸರ್, ನಮ್ಮ ಪಾಡ್ಕಾಸ್ಟ್ ವೀಕ್ಷಕರಿಗೆ ನಿಮ್ಮೊಂದು ಸಲಹೆ ಏನು ಕೊಡ್ತೀರಾ? ನೋಡಿ, ಬೇರೆ ಏನಾದರೂ ಹಂಚ್ಕೋಬೋದೇ ಹೊರತು ನಾವು ಅನಾರೋಗ್ಯವನ್ನು ಬೇರೆಯವ್ರಿಗೆ ಹಂಚಕ್ಕಾಗಲ್ಲ. ಹೌದು. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾವು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಲೈಕ್ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಮಾತಾಡಿದ್ವಿ, ಒಂದು ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಎರಡನೇದು ಆರೋಗ್ಯ ವಿಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹೆಲ್ತ್ ಇನ್ಶೂರೆನ್ಸು ಪ್ರತಿಯೊಬ್ಬರೂ ಮಾಡಿಸ್ಕೋಬೇಕು. ಯಾವ ದಿನ ಏನಾಗುತ್ತೆ, ನಮ್ಮ ಬಂಧು ಮಿತ್ರರಿಗೂ ಆಗ್ಬೋದು, ನಮ್ಮ ಮನೇಲಿ ಯಾರಿಗಾದ್ರು ಇರ್ಬೋದು. ಸೊ ಆರೋಗ್ಯ ವಿಮೆ ಎಲ್ಲರೂ ಮಾಡಿಸ್ಕೋಬೇಕು. ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್. ಹೆಲ್ತ್ ಇನ್ಶೂರೆನ್ಸ್ ಇಸ್ ಮಸ್ಟ್ ಅಂಡ್ ಶುಡ್. ನಾವು ಎಷ್ಟೊಂದು ರಿಲೇಟಿವ್ಸ್ನ ನೋಡ್ತಾ ಇರ್ತೀವಿ, ಪಾಪ ಅವರು ದುಡ್ಡಿಲ್ಲದೆ ಪೇಷಂಟ್ನ ಟ್ರೀಟ್ಮೆಂಟ್ ಮಾಡ್ಸೋಕ್ಕಾಗದಿರ ಅವರು ವಾಪಸ್ಸು ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ನೋಡ್ತಾ ಇರ್ತೀವಿ. ಸೊ ಇಂಥ ಸಿಚುವೇಶನ್ಗೆ ಯಾವುದೇ ಫ್ಯಾಮಿಲಿ ಹೋಗೋದು ದುರದೃಷ್ಟಕರ. ಸೊ ಹಾಗಾಗಿ ಆರೋಗ್ಯ ವಿಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಹಾಗೆ ಡಾಕ್ಟರ್ ಹೇಳಿದಾಗೆ ಆರೋಗ್ಯ ವಿಮೆ ಬಹಳ ಅತಿ ಮುಖ್ಯ ಅಂತ ಹೇಳಿದ್ರು. ಏಕೆಂದರೆ ಒಂದು ಶೋರೂಮಿಂದ ಆಚೆ ಒಂದು ವೆಹಿಕಲ್ ತರಬೇಕಾದ್ರೆ ಇನ್ಶೂರೆನ್ಸ್ ಇಲ್ಲದೇ RTO ಹೋದ್ರು ರಿಜಿಸ್ಟ್ರೇಷನ್ ಮಾಡಲ್ಲ. ಆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಇರೋ ವೆಹಿಕಲ್ಗೆ ನಾವು ಇನ್ಶೂರೆನ್ಸ್ ಮಾಡಿ ರೋಡಿಗೆ ತರ್ತೀವಿ.
ಈ ದೇಹ ಎಷ್ಟು ಕೋಟಿಗೆ ಬಾಳುತ್ತೆ ಅಂತ ಗೊತ್ತಿರಲ್ಲ, ಆದರೆ ನಾವು ಇದಕ್ಕೊಂದು ವಿಮೆ ಮಾಡಿಸಲ್ಲ. ಹಾಗೆ ಡಾಕ್ಟರ್ ನಾಗಭೂಷಣ್ ಸರ್ ಹೇಳಿದಾಗೆ ಪ್ರತಿಯೊಬ್ಬರೂ ಆರೋಗ್ಯ ವಿಮೆಯನ್ನು ಮಾಡಿಸೋದು ಒಂದು ಉತ್ತಮ ಸಲಹೆಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಲ್ಲಿವರೆಗೂ ನಾವು ಇಂಟರ್ವೆನ್ಷನ್ ರೇಡಿಯಾಲಜಿ ಅಂದ್ರೇನು, ಅದು ಒಂದು ರೋಗಿಗೆ ಎಷ್ಟು ಸಹಾಯ ಆಗುತ್ತೆ, ಅದರಿಂದ ಲಾಭ ನಷ್ಟ ಮತ್ತು ಎಷ್ಟು ಅನುಕೂಲ ಆಗುತ್ತೆ ಅಂತ ನಮ್ಮ ಡಾಕ್ಟರ್ ನಾಗಭೂಷಣ್ ಅವರು ತಿಳಿಸ್ಬಿಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಸರ್ ನಮ್ಮ ಡಾಕ್ಟರ್ಸ್ ಮೈಕ್ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ವೀಕ್ಷಕರೇ, ನಮ್ಮ ಡಾಕ್ಟರ್ಸ್ ಮೈಕನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.